ಹಲೋ ಕಂದಮಗಳ. ಸೊ ಸೊಲ್ಯೂಷನ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಈ ವಿಡಿಯೋದಲ್ಲಿ ನ್ಯೂಮೆರಿಕಲ್ ಸಾಲ್ವ್ ಮಾಡೋಣ. ಈ ವಿಡಿಯೋದಲ್ಲಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಎಲ್ಲ ಟೈಪ್ ಅಂದರೆ ಈ ಚಾಪ್ಟರ್ ಬರೋ ಎಲ್ಲ ಥರದ ನ್ಯೂಮೆರಿಕಲ್ಸ್ ನಾನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿಸಿದ್ದೀನಿ. ಕ್ಲಿಯರ್? ಅಂದರೆ ಎಲ್ಲ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಬಂದಿದೆ, ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನಿಮ್ಮ ಈ ಕ್ವಶನ್ ಪೇಪರ್ ಏನು ಬಿಟ್ಟಿದ್ದಾರೆ, ಮಾಡಲ್ ಕ್ವಶನ್ ಪೇಪರ್ಸ್ ಏನು ಬಿಟ್ಟಿದ್ದಾರೆ, ಮಾಡಲ್ ಕ್ವಶನ್ ಪೇಪರ್ ಬರೋ 6 ಕ್ವಶನ್ಸ್ ಅಂದರೆ 6 ಪ್ರಾಬ್ಲಮ್ಸ್ ಅಂದರೆ ಒಂದು ಮಾಡಲ್ ಕ್ವಶನ್ ಪೇಪರಲ್ಲಿ ನಿಮಗೆ ಅಂದರೆ ದಟ್ ಮೀನ್ಸ್ ನಿಮಗೆ ಬರೋ ಕ್ವಶನ್ ಪೇಪರಲ್ಲಿ ಸೊಲ್ಯೂಷನ್ಸ್ ಚಾಪ್ಟ್ರಿಂದ 2 ಪ್ರಾಬ್ಲಮ್ಸ್ ಇರುತ್ತೆ. ಸೊಲ್ಯೂಷನ್ಸ್ ಚಾಪ್ಟ್ರಿಂದ 2 ಪ್ರಾಬ್ಲಮ್ಸ್ ಇರುತ್ತೆ. 2 ಪ್ರಾಬ್ಲಮ್ಸಲ್ಲಿ ಒಂದು ಪ್ರಾಬ್ಲಮ್ ಕೋಲಿಗೇಟಿವ್ ಪ್ರಾಪರ್ಟಿಯಿಂದನೇ ಇರುತ್ತೆ. ಒಂದು ಪ್ರಾಬ್ಲಮ್ ಕೋಲಿಗೇಟಿವ್ ಪ್ರಾಪರ್ಟಿ, ಇನ್ನೊಂದು ಪ್ರಾಬ್ಲಮ್ಮು ಬೇರೆ ಯಾವ್ದಾದ್ರು ಟಾಪಿಕ್ ಇಂದ ಕೇಳ್ತಾರೆ. ಒಂದು ಪ್ರಾಬ್ಲಮ್ 100% ಫ್ರಮ್ ಕೋಲಿಗೇಟಿವ್ ಪ್ರಾಪರ್ಟಿ. 4 ಕೋಲಿಗೇಟಿವ್ ಪ್ರಾಪರ್ಟಿ ಬರ್ತಾವಲ್ಲ, 4 ಕೋಲಿಗೇಟಿವ್ ಪ್ರಾಪರ್ಟಿ ಇಂದ ಒಂದು ಪ್ರಾಬ್ಲಮ್ ಇರುತ್ತೆ. ಇನ್ನೊಂದು ಬೇರೆ ಯಾವ್ದಾದ್ರು ಟಾಪಿಕ್ ಸಂಬಂಧಪಟ್ಟ ಎಂದ್ರಿಸ್ಲ ಆಗಿರ್ಬೋದು, ವೇಪರ್ ಪ್ರೆಷರ್ ಕಂಡಿದ್ದಾಗಿರ್ಬೋದು, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಎಸ್, ನೋಡೋಣ ಎಲ್ಲ ಥರ ಪ್ರಾಬ್ಲಮ್ಸ್ನು ಒಂದೊಂದು ಪ್ರಾಬ್ಲಮ್ ತಗೊಂಡಿದ್ದೀನಿ. ಸೊ ವಿ ವಿಲ್ ಸಾಲ್ವ್ ಮಾಡೋಣ. ಕ್ಲಿಯರಾ? ಈಗ ನೋಡು, ಫಸ್ಟ್ ಫಾರ್ಮುಲಾಸ್ ಇಲ್ಲಿ ನೋಡು, ಎಲ್ಲ ಫಾರ್ಮುಲಾಸ್ನು 2 ಸ್ಲೈಡಲ್ಲಿ ಬರೋ ಥರ ಮಾಡಿದ್ದೀನಿ. ಎಲ್ಲ ಫಾರ್ಮುಲಾಸ್ 2 ಸ್ಲೈಡಲ್ಲಿದೆ. ನೋಡು, ಪರ್ಸೆಂಟೇಜ್ ಕಂಡುಹಿಡಿಬೇಕಪ್ಪ ನೀನು. ಪರ್ಸೆಂಟೇಜ್, ಹೌ ಟು ಫೈಂಡ್ ಪರ್ಸೆಂಟೇಜ್ ಕಂದಮ್ಮ ಈ ಥರ ಕಂಡುಹಿಡಿತೀಯಾ? ಕರೆಕ್ಟಾ? ಪರ್ಸೆಂಟೇಜ್, ಮಾಸ್ ಪರ್ಸೆಂಟೇಜ್ ಅಂತ ಕರಿತೀವಲ್ವ ಇದನ್ನ, W/W ಪರ್ಸೆಂಟೇಜ್, ದಟ್ ಇಸ್ ಮಾಸ್ ಪರ್ಸೆಂಟೇಜ್. ಮಾಸ್ ಪರ್ಸೆಂಟೇಜ್ ಅಂದರೆ ಮಾಸ್ ಆಫ್ ಮೇಲ್ಗಡೆ ಬರೋದು ಯಾವುದು ಕಂದಮ್ಮ? ಮಾಸ್ ಆಫ್ ಸಲ್ಯೂಟ್ ಡಿವೈಡ್ ಬೈ ಕೆಳಗಡೆ ಬರೋದು ಮಾಸ್ ಆಫ್ ಸೊಲ್ಯೂಷನ್. ಕ್ಲಿಯರ್? ಕೆಳಗಡೆ ಬರೋ ಸೊಲ್ಯೂಷನ್, ಮೇಲ್ಗಡೆ ಬರೋದು ಸಲ್ಯೂಟ್. ಇಲ್ಲಿ ವಾಲ್ಯೂಮ್, ದಟ್ ಮೀನ್ಸ್ ವಾಲ್ಯೂಮ್ ಆಫ್ ಸಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಕ್ಲಿಯರ್? ಇಲ್ಲಿ ಮಾಸ್ ಆಫ್ ಸಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಕೆಳಗಡೆ ಬರೋದು ಸೊಲ್ಯೂಷನ್, ಮೇಲ್ಗಡೆ ಬರೋದು ಮಾಸ್ ಆಫ್ ಸಲ್ಯೂಟ್, ಮೇಲ್ಗಡೆ ಬರೋದು ಸಲ್ಯೂಟ್, ವಾಲ್ಯೂಮ್ ಆಫ್ ಸಲ್ಯೂಟ್, ಮಾಸ್ ಆಫ್ ಸಲ್ಯೂಟ್. ಕ್ಲಿಯರಾ? ಎಸ್. ನೆಕ್ಸ್ಟ್ ಒನ್, ಮೋಲ್ ಫ್ರಾಕ್ಷನ್ ಕಂಡುಹಿಡಿಯೋದು. ಮೋಲ್ ಫ್ರಾಕ್ಷನ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಕಂದಮ್ಮ ನಂಬರ್ ಆಫ್ ಮೋಲ್ಸ್ ಆಫ್ ಎ ಡಿವೈಡ್ ಬೈ ಟೋಟಲ್ ಮೋಲ್ಸ್. ಅವ್ರು ಎಷ್ಟು ಕೊಟ್ಟಿರ್ತಾರೆ, ಎಷ್ಟು ಕಾಂಪೊನೆಂಟ್ ಕೊಟ್ಟಿರ್ತಾರೆ ಅಷ್ಟುದು, NA + NB + NC ಆ ಥರ ಬರ್ತಾ ಹೋಗುತ್ತೆ. ಕರೆಕ್ಟಾ? ಇಲ್ಲಿ ನಂಬರ್ ಆಫ್ ಮೋಲ್ಸ್ ಹೆಂಗೆ ಕಂಡಿದ್ಯಾ? ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ವೆಯ್ಟ್ ಆಫ್ ಎ ಇನ್ ಗ್ರಾಮ್ ಡಿವೈಡ್ ಬೈ ಮಾಲಿಕ್ಯುಲರ್ ವೆಯ್ಟ್ ಆಫ್ ಎ. ಯಾವ ಕಾಂಪೊನೆಂಟ್ದು ಗ್ರಾಮಲ್ಲಿ ವೆಯ್ಟ್ ತಗೋಬೇಕು ಮತ್ತು ಮಾಲಿಕ್ಯುಲರ್ ವೆಯ್ಟ್, ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ಸಕ್ಕೆ ನಿಮಗೆ ಗೊತ್ತಾಗುತ್ತೆ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಇದಾವೆ. ನೆಕ್ಸ್ಟು ಮೊಲಾರಿಟಿ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟ್ರಲ್ಲಿ ತಗೋಬೇಕು. ಯೂನಿಟ್ ಇದ್ರದ್ದು ಮೋಲ್ ಪರ್ ಲೀಟರ್. ಕ್ಲಿಯರ್? ಯೂನಿಟ್ ಬರೆದಂಗಿದ್ರೆ 1 ಮಾರ್ಕ್ ಕಟ್ ಆಗುತ್ತೆ. ನೆಕ್ಸ್ಟ್ ಮೊಲಾಲಿಟಿ ಅಂದರೆ ದಿಸ್ ಇಸ್ ದ ಫಾರ್ಮುಲಾ, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ kg. ಕರೆಕ್ಟಾ? ನೆಕ್ಸ್ಟ್ ಯೂನಿಟ್ ಇದ್ರದ್ದು ಮೋಲ್ ಪರ್ kg ಬರುತ್ತೆ. ನೆಕ್ಸ್ಟ್ PPM, ಪಾರ್ಟ್ಸ್ ಪರ್ ಬಿಲಿಯನ್. ಇದ್ರ ಮೇಲೆ ಕೇಳೋದು ರೇರು ಕಂದಮ್ಮ, ಇದ್ರ ಮೇಲೆ ಕೇಳೋದು ರೇರು, ಕೇಳಿಲ್ಲ, ತುಂಬಾ ರೇರು ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳೋದು. PPM ಈ ಫಾರ್ಮುಲಾ ಒಂದು ನೆನ್ಪಿಟ್ಕೊಂಡಿರು. ನಂಬರ್ ಆಫ್ ಪಾರ್ಟ್ಸ್ ಆಫ್ ಕಾಂಪೋನೆಂಟ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಆಫ್ ಆಲ್ ದ ಕಾಂಪೋನೆಂಟ್ಸ್ ಇಂಟು 10⁶ ಮಾಡಬೇಕು. ಕ್ಲಿಯರಾ? ಹೆನ್ರೀಸ್ ಲಾ, ದಿಸ್ ಇಸ್ ದ ಫಾರ್ಮುಲಾ. ಹೆನ್ರೀಸ್ ಲಾ. ಪ್ರೆಷರ್ ಅಂದರೆ ಇದನ್ನು ವೇಪರ್ ಪ್ರೆಷರ್ ಅಥವಾ ಪಾರ್ಷಿಯಲ್ ಪ್ರೆಷರ್ ಅಂತ ಕರಿತೀವಿ. P ಗ್ಯಾಸ್ ಎಬೋವ್ ಲಿಕ್ವಿಡ್ ಸರ್ಫೇಸ್ ಇಸ್ ಈಕ್ವಲ್ಸ್ ಟು KH, ದಟ್ ಇಸ್ ಹೆನ್ರೀಸ್ ಕಾನ್ಸ್ಟೆಂಟ್. ಕರೆಕ್ಟ್ ಆಕಂದ್ರೆ ದಿಸ್ ಇಸ್ ಹೆನ್ರೀಸ್ ಕಾನ್ಸ್ಟೆಂಟ್. ಆಮೇಲೆ ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್ ಇನ್ ಎ ಲಿಕ್ವಿಡ್. ಮೋಲ್ ಫ್ರಾಕ್ಷನ್ ಕಂಡುಹಿಡಿಬೇಕು ಅಂದ್ರೆ ಮತ್ತೆ ಅದೇ ಫಾರ್ಮುಲಾ, ಆ ಕಡೆ ಇದೆಯಲ್ಲ ಅದೇ ಫಾರ್ಮುಲಾ. ನೆಕ್ಸ್ಟು ಟೋಟಲ್ ವೇಪರ್ ಪ್ರೆಷರ್. ಟೋಟಲ್ ವೇಪರ್ ಪ್ರೆಷರ್ ಇಸ್ ಈಕ್ವಲ್ ಟು ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಮತ್ತೆ ಪಾರ್ಷಿಯಲ್ ಪ್ರೆಷರ್ ಆಫ್ ಬಿ. ಅಂದ್ರೆ ಒಂದು ಬೀಕರ್ ಒಳಗಡೆ 2 ಕಾಂಪೋನೆಂಟ್ ಇದಾವೆ ಅಂತ ಅನ್ಕ, A + B 2 ಕಾಂಪೋನೆಂಟ್ ಇದಾವೆ ಅಂತ ಅನ್ಕ. ಟೋಟಲ್ ವೇಪರ್ ಪ್ರೆಷರ್ ಹೆಂಗ್ ಕಂಡಿದ್ಯಾ? ಟೋಟಲ್ ವೇಪರ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು ಇದ್ರದ್ದು ಪಾರ್ಷಿಯಲ್ ಪ್ರೆಷರ್ ಅಂಡ್ ಇದ್ರದ್ದು ಪಾರ್ಷಿಯಲ್ ಪ್ರೆಷರ್, ದಟ್ ಇಸ್ PA ಮತ್ತೆ PB. ಕರೆಕ್ಟಾ? PA ಇಸ್ ಈಕ್ವಲ್ಸ್ ಟು P0A ಇಂಟು XA, PB ಇಸ್ ಈಕ್ವಲ್ಸ್ ಟು P0B ಇಂಟು XB. ಕ್ಲಿಯರಾ? P0 ಅಂದ್ರೆ ದಿಸ್ ಇಸ್ P0 ಅಂದ್ರೆ ಏನು? P0 ಅಂದ್ರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಾಂಪೋನೆಂಟ್. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಾಂಪೋನೆಂಟ್ ಅಂದ್ರೆ ಪ್ಯೂರೆಸ್ಟ್ ಫಾರ್ಮ್ ಆಗಿದೆ. ಎ ಅನ್ನೋ ಕಾಂಪೋನೆಂಟ್ ಪ್ಯೂರೆಸ್ಟ್ ಫಾರ್ಮ್ ಆಗಿದೆ ಮಿಕ್ಸ್ ಹಾಕಿನ ಮುಂಚೆ. ದಿಸ್ ಇಸ್ P0B ಅಂದ್ರೆ ವೇಪರ್ ಪ್ರೆಷರ್ ಆಫ್ ಪ್ಯೂರೆಸ್ಟ್ ಕಾಂಪೋನೆಂಟ್ B. ಸೊ ದಿಸ್ ಇಸ್ ಪ್ಯೂರೆಸ್ಟ್ ಕಾಂಪೋನೆಂಟ್ B. ಓಕೆ, ಈ ಫಾರ್ಮುಲಾಸ್ ನೆನಪಿರಲಿ. ನೆಕ್ಸ್ಟ್ ಒನ್, ಈ ಫಾರ್ಮುಲಾಸು ಕೋಲಿಗೇಟಿವ್ ಪ್ರಾಪರ್ಟೀಸ್ ಮೇಲ್ಗಡೆ ಒಂದು ಇದ್ದೇ ಇರುತ್ತೆ. ಇಷ್ಟು ಫಾರ್ಮುಲಾಗಳಲ್ಲಿ ನೆನಪಿದ್ರೆ, ನಿನಗೆ ಇಷ್ಟು ಫಾರ್ಮುಲಾ ನೆನಪಿದ್ರೆ ಒಂದು ಫಾರ್ಮುಲಾ ಬರೆದ್ರೆ 1 ಮಾರ್ಕು ಕಂದ, ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಅನದರ್ ಮಾರ್ಕು. ಕ್ಲಿಯರ್ ಯಾಕಂದಮ್ಮ? ಟೋಟಲ್ ಆನ್ಸರ್ ಫುಲ್ ಸಿಂಪ್ಲಿಫೈ ಮಾಡಿಬಿಟ್ಟು ಟೋಟಲ್ ಆನ್ಸರ್ ವಿತ್ ಯೂನಿಟ್ ಇಟ್ಟರೆ 1 ಮಾರ್ಕು. ಕ್ಲಿಯರ್? ಅಂದ್ರೆ ನೋಡಿ, ಈ ಫಾರ್ಮುಲಾ ನೆನಪಿದ್ರೆ ಸಾಕು 1 ಮಾರ್ಕ್ ಬರುತ್ತೆ. ಸಬ್ಸ್ಟಿಟ್ಯೂಷನ್ ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಇವಾಗ ಪ್ರಾಬ್ಲಮ್ ಓದಿ ನೀಟಾಗಿ ಏನೇನು ವ್ಯಾಲ್ಯೂಸ್ ಇದೆ ಬರ್ಕೊಂಡು ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು, ಅದಕ್ಕೆ 1 ಮಾರ್ಕ್ ಬರುತ್ತೆ. ಕೊನೆಗೆ ಫೈನಲ್ ಏನು ಆನ್ಸರ್ ಇಟ್ಟು
ದಟ್ ಮೀನ್ಸ್ ಒಂದು ಯೂನಿಟ್ ಬರೆದ್ರೆ ಫೈನ್ ಏನು 3 ಮಾರ್ಕ್ಸ್ ಕಂಪ್ಲೀಟ್ ಸಿಗುತ್ತೆ. ಕ್ಲಿಯರ್ ನೋಡು. ಕೋಲಿಗೇಟಿವ್ ಪ್ರಾಪರ್ಟಿ ಫಸ್ಟ್ ಕೋಲಿಗೇಟಿವ್ ಪ್ರಾಪರ್ಟಿ ಕದಮ್ಮ ಫಸ್ಟ್ ಅಂದರೆ ಕಂಟಿನ್ಯೂ ಮಾಡಿದ್ದೀನಿ, ಅಲ್ಲಿಗೆ 7ಗೆ ಎಂಡ್ ಆಯಿತು, ಇಲ್ಲಿ 8ಇಂದ ಕಂಟಿನ್ಯೂ ಮಾಡಿದ್ದೀನಿ. 8 ಕದಮ್ಮ ಕೋಲಿಗೇಟಿವ್ ಪ್ರಾಪರ್ಟಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದರೆ P0 - P ಡಿವೈಡ್ ಬೈ P0. ಕ್ಲಿಯರ್ ಹಾಕಂದಮ್ಮ. ದಟ್ ಇಸ್ ಈಕ್ವಲ್ ಟು W2 × M1 ಡಿವೈಡ್ ಬೈ M2 × W1. ಇಲ್ಲಿ ನೋಡು P0 ಅಂದ್ರೆ ಏನು? P0 ಅಂದ್ರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್. ಅಲ್ಲಿ ತರನೇ P0 ಹಿಂದ್ಗಡೆ ಸೈಡ್ ಇರುತ್ತಲ್ಲ, P0 ಅಂದ್ರೆ ಪ್ಯೂರ್ ಸಾಲ್ವೆಂಟ್ದು. P ಅಂತಂದ್ರೆ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ದಿಸ್ ಇಸ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. W2 ವೆಯ್ಟ್. ಇಲ್ಲಿ ನೆನ್ಪಿಟ್ಕ, ಈ ಎಲ್ಲಾ ಕೋಲಿಗೇಟಿವ್ ಪ್ರಾಪರ್ಟಿಲಿ W2 ಅಂದ್ರೆ ಸಲ್ಯೂಟಿಗೆ ಸಂಬಂಧಪಟ್ಟಿರೋದು, W2 M2 ಸಲ್ಯೂಟಿಗೆ ಸಂಬಂಧಪಟ್ಟಿರೋದು, M1 W1 ಅಂದ್ರೆ ಸಾಲ್ವೆಂಟಿಗೆ ಸಂಬಂಧಪಟ್ಟಿರೋದು. ರಿಮೆಂಬರ್ ದಿಸ್. ಕ್ಲಿಯರಾ? W2 ವೆಯ್ಟ್ ಆಫ್ ಸಲ್ಯೂಟ್, W1 ವೆಯ್ಟ್ ಆಫ್ ಸಾಲ್ವೆಂಟ್, M2 ಮಾಲಿಕ್ಯುಲರ್ ವೆಯ್ಟ್ ಆಫ್ ಸಲ್ಯೂಟ್, M1 ಅಂದ್ರೆ ಮಾಲಿಕ್ಯುಲರ್ ವೆಯ್ಟ್ ಆಫ್ ಸಾಲ್ವೆಂಟ್. ನಮ್ಮ ಫೈಂಡ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕೇಳಿದ್ರೆ ಇದಿಷ್ಟು ಸೇರಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದ್ರೆ P0 - P ಡಿವೈಡ್ ಬೈ P0. ಇಷ್ಟು ಸೇರಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಕ್ಲಿಯರಾ? ಇದಿಷ್ಟು ಹಿಂಗೆ ಸಾಲ್ವ್ ಮಾಡ್ತೀಯಾ. ಇದು ನೋಡೋಣ ಹೆಂಗೆ ಮಾಡೋದಂತ. ನೆಕ್ಸ್ಟ್ ಒಂದು ಸೆಕೆಂಡ್ ಒನ್ ನೋಡಿ, ಇಲ್ಲೇ ಇದೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಡೆಲ್ಟಾ TB ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಕದಮ್ಮ. TB - T0B. TB ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್, T0B ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್. ಕ್ಲಿಯರ್ ಹಾಕಂದಮ್ಮ. ಎಸ್. ನೆಕ್ಸ್ಟ್ ಒನ್ ಇಲ್ಲಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಡೆಲ್ಟಾ TF. ಸೇಮ್ ಅದೇ ತರ, ಬಟ್ ಇದು ಉಲ್ಟಾ ಆಗುತ್ತೆ. T0F - TF ಇಸ್ ಈಕ್ವಲ್ಸ್ ಟು 1000. ಇಲ್ಲಿದೆ ಡೆಲ್ಟಾ TB ಇಸ್ ಈಕ್ವಲ್ ಟು 1000 ಇಂಟು KB. KB ಅಂದ್ರೆ ಎಲಿವೇಶನ್ ಕಾನ್ಸ್ಟೆಂಟ್, ಎಬ್ಲೋಸ್ಕೋಪಿಕ್ ಕಾನ್ಸ್ಟೆಂಟ್, ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್. ಕ್ಲಿಯರಾ? ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್. ಇಲ್ಲಿ ಡೆಲ್ಟಾ TF ಅಂದ್ರೆ T0F - TF. ಫಾರ್ಮುಲಾ 1000 ಇಂಟು KF ಇಂಟು W2 ಅಂದ್ರೆ ವೆಯ್ಟ್ ಆಫ್ ಸಲ್ಯೂಟ್, M2 ಅಂದ್ರೆ ಮಾಲಿಕ್ಯುಲರ್ ವೆಯ್ಟ್ ಆಫ್ ಸಲ್ಯೂಟ್, W1 ಅಂದ್ರೆ ವೆಯ್ಟ್ ಆಫ್ ಸಾಲ್ವೆಂಟ್. ಕ್ಲಿಯರಾ? KF ಅಂದ್ರೆ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಥವಾ ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಆಸ್ಮೋಟಿಕ್ ಪ್ರೆಷರ್. ಆಸ್ಮೋಟಿಕ್ ಪ್ರೆಷರ್ ಪೈ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಕದಮ್ಮ. ಇಲ್ಲಿ ಆಸ್ಮೋಟಿಕ್ ಪ್ರೆಷರ್ ಇಲ್ಲಿ ನೋಡು, ಐ ಬರ್ಕಳ್ದಂಗಿದ್ರು ನಡೆಯುತ್ತೆ, ಬಟ್ ಅದನ್ನ ಪ್ರಾಬ್ಲಮ್ ನೋಡಿ ಐ ಅಂದ್ರೆ ವ್ಯಾಂಟೌಸ್ ಫ್ಯಾಕ್ಟರ್, ಇದು ಬೇಕಾ ಬೇಡವಾ ಅಂತ ಪ್ರಾಬ್ಲಮ್ ನೋಡಿ ಡಿಸೈಡ್ ಮಾಡಬೇಕು. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ವ್ಯಾಂಟೌಸ್ ಫ್ಯಾಕ್ಟರ್ ಇಂಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಅದನ್ನ ಹಾಕೊಂಡು ಸಾಲ್ವ್ ಮಾಡಬೇಕಾಗತ್ತೆ. ನೋಡೋಣ ಪ್ರಾಬ್ಲಮ್ ಸಾಲ್ವ್ ಮಾಡಿಸುವಾಗ. I ಇಂಟು ಮೊಲಾರಿಟಿ ಇಂಟು R ಇಂಟು T. ಮೊಲಾರಿಟಿ ಹಿಂದೆ ಬಂತಲ್ಲ ಅದೇ ಫಾರ್ಮುಲಾ. R ಅಂದ್ರೆ 0.081 ತಗೋಬೇಕು. ಪ್ರೆಷರ್ ನೀವು ಕ್ಯಾಲ್ಕುಲೇಟ್ ಮಾಡೋದು ಪ್ರೆಷರ್ ಅಲ್ವಾ, ಪ್ರೆಷರ್ಗೆ ಇದೆ 0.0821 ತಗೋಬೇಕು ಗ್ಯಾಸ್ ಕಾನ್ಸ್ಟೆಂಟ್. T ಅಂದ್ರೆ ಟೆಂಪರೇಚರ್ ಇನ್ ಕೆಲ್ವಿನ್. I ಅಂದ್ರೆ ದಟ್ ಇಸ್ ಇದು ನೋಡು ವ್ಯಾಂಟೌಸ್ ಫ್ಯಾಕ್ಟರ್ ಅಂದ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಡಿಸೋಸಿಯೇಷನ್ ಅಥವಾ ಅಸೋಸಿಯೇಷನ್ ಡಿವೈಡ್ ಬೈ ನಂಬರ್ ಆಫ್ ಪಾರ್ಟಿಕಲ್ಸ್ ಬಿಫೋರ್ ಡಿಸೋಸಿಯೇಷನ್ ಅಥವಾ ಅಸೋಸಿಯೇಷನ್. ಕ್ಲಿಯರಾ? ಡಿಸೋಸಿಯೇಷನ್ ಇದ್ರೆ I is greater than 1 ಬರುತ್ತೆ, ಅಸೋಸಿಯೇಷನ್ ಇದ್ರೆ I is less than 1 ಬರುತ್ತೆ. ದೀಸ್ ಆರ್ ದ ಫಾರ್ಮುಲಾಸ್. ಇಷ್ಟು ಫಾರ್ಮುಲಾ ನೆನಪಿದ್ರೆ ಎಷ್ಟು ಫಾರ್ಮುಲಾ ಆಯಿತು? ಟೋಟಲ್ ನಿನಗೆ 11 ಫಾರ್ಮುಲಾ ಆಗುತ್ತೆ. ಕ್ಲಿಯರಾ? 11 ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನಿನಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಕಂದಮ್ಮ? 11 ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಬರೀ ಫಾರ್ಮುಲಾ ಬರೋದು, ಸ್ವಲ್ಪ ಏನಾದ್ರು ಸಬ್ಸ್ಟಿಟ್ಯೂಷನ್ ಮಾಡಿದ್ರು ಸಹ ಕಂದಮ್ಮ ನಿನಗೆ 2 ಮಾರ್ಕ್ಸ್ ಏನಾದ್ರು ಒಂದು ಕ್ವಶನ್ ಕೇಳಿದ್ರು 2 ಪ್ಲಸ್ ಈ ಕಡೆ ಎಷ್ಟು ಮಾರ್ಕು 5 ಮಾರ್ಕಿಗೆ 2 ಇರ್ತಾವೆ. ಕರೆಕ್ಟ್ ಅಲ್ವಾ? ಅಂತಂದ್ರೆ 3 4 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 2 + 2 4 + 2 6 ಮಾರ್ಕಿಗೆ ಏನೂ ಡೌಟ್ ಇಲ್ಲ ಕಂದಮ್ಮ. 6 ಮಾರ್ಕ್ ನೋ ಪ್ರಾಬ್ಲಮ್ ಫಾರ್ 6 ಮಾರ್ಕ್. ಕ್ಲಿಯರ್? ಆರಾಮಾಗಿ 6 ಮಾರ್ಕ್ ತಗೋಬೋದು ನೀನು. ಜಸ್ಟ್ ಫಾರ್ಮುಲಾ ನೆನಪಿದ್ದು ಸ್ವಲ್ಪ ಅದು ವ್ಯಾಲ್ಯೂಸ್ ಎಲ್ಲ ಬರ್ಕೊಂಡು ಸ್ವಲ್ಪ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸಾಕು, ಯು ವಿಲ್ ಗೆಟ್ 6 ಮಾರ್ಕ್. ಈ ಫಾರ್ಮುಲಾಸ್ ಎಲ್ಲ ನೆನಪಿರಲಿ. ಕ್ಲಿಯರಾ? ಎಸ್. ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡೋಣ ಇವಾಗ. ಇದು ಕಂದಮ್ಮ, ಇದು ಥಿಯರಿ ಹೇಳುವಾಗ ಹೇಳ್ಬೇಕಿತ್ತು ನಾನು, ಬಟ್ ಅಲ್ಲಿ ಹೇಳಲಿಲ್ಲ, ಹಂಗಾಗಿ ಇಲ್ಲೇ ಹೇಳ್ತಾ ಇದ್ದೀನಿ ನೋಡು. ಇದನ್ನು ನೆನ್ಪಿಡ್ಕೊಂಡ್ರು ಯಾವ್ಯಾವ ಟೆಂಪರೇಚರ್ ಡಿಪೆಂಡೆಂಟ್, ಯಾವ್ಯಾವ ಟೆಂಪರೇಚರ್ ಇಂಡಿಪೆಂಡೆಂಟ್. ಟೆಂಪರೇಚರ್ ಡಿಪೆಂಡೆಂಟು ಮೊಲಾರಿಟಿ, ನಾರ್ಮ್ಯಾಲಿಟಿ, ಪರ್ಸೆಂಟೇಜ್ ವಾಲ್ಯೂಮು, ಇದು ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜು ಮತ್ತು ಫಾರ್ಮ್ಯಾಲಿಟಿ. ಇವು ಟೆಂಪರೇಚರ್ ಇಂಡಿಪೆಂಡೆಂಟು ಆ್ಯಂಡ್ ಮಾಸ್ ರಿಲೇಟೆಡು. ಮೊಲಾಲಿಟಿ, ಮೋಲ್ ಫ್ರಾಕ್ಷನ್, ಇದು ವೆಯ್ಟ್ ಪರ್ಸೆಂಟೇಜ್ ಅಥವಾ ಮಾಸ್ ಪರ್ಸೆಂಟೇಜ್, ಮತ್ತೊಂದು PPM. ದೀಸರ್ ಇದೊಂದು ನೆನಪಿರಲಿ. MCQs ಇರುತ್ತಲ್ಲ, MCQs ಇರುತ್ತೆ ಅಂದರೆ ಯಾವ್ದಾರು ಕೇಳ್ಬೋದು. ಟೆಂಪರೇಚರ್ ಡಿಪೆಂಡೆಂಟ್ ಯಾವುದು 4 ಆಪ್ಷನ್ ಕೊಟ್ಟು, ಟೆಂಪರೇಚರ್ ಇಂಡಿಪೆಂಡೆಂಟ್ ಯಾವುದು 4 ಆಪ್ಷನ್ ಕೊಟ್ಟು, ಇವು ನೆನಪಿರಲಿ. ಕ್ಲಿಯರಾ? ಎಸ್. ಈಗ ವಿ ವಿಲ್ ಸಾಲ್ವ್ ಕಂದಮ್ಮ. ಸಾಲ್ವ್ ಮಾಡೋಣ, ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್ ನೋಡಿ ಈ ಥರ ಇದೆ. ಫಸ್ಟ್ ಪ್ರಾಬ್ಲಮ್ ಈ ಥರ ಇದೆ. ಎ 5% ಸೊಲ್ಯೂಷನ್ ವೆಯ್ಟ್ ಬೈ ವೆಯ್ಟ್, 5% ಸೊಲ್ಯೂಷನ್ ವೆಯ್ಟ್ ಬೈ ವೆಯ್ಟ್ ಕೇನ್ ಶುಗರ್. ಕದಮ್ಮ ಕೇನ್ ಶುಗರ್ ಅಂದ್ರೆ ನಿಂಗೆ ಗೊತ್ತಲ್ಲ ಸುಕ್ರೋಸು, ದಟ್ ಇಸ್ C12H22O11. ಕರೆಕ್ಟಾ? ಮಾಲಿಕ್ಯುಲರ್ ವೇಟ್ ಕೊಟ್ಟವ್ರೆ 342 ಗ್ರಾಮ್ ಅಂತ ಕೊಟ್ಟವ್ರೆ. ಇದ್ರದ್ದು ಮಾಲಿಕ್ಯುಲರ್ ವೇಟ್ ಅವರೇ ಕೊಟ್ಬಿಟ್ರೆ 342 ಗ್ರಾಮ್. ಇನ್ ವಾಟರ್ ಹ್ಯಾಸ್ ಫ್ರೀಸಿಂಗ್ ಪಾಯಿಂಟ್, ಅದ್ರದ್ದು ಫ್ರೀಸಿಂಗ್ ಪಾಯಿಂಟ್ ಕಂದಮ್ಮ ಫ್ರೀಸಿಂಗ್ ಪಾಯಿಂಟ್ ಆಫ್ 271 ಕೆಲ್ವಿನ್. ಫ್ರೀಸಿಂಗ್ ಪಾಯಿಂಟ್ ಕೊಟ್ಟವ್ರೆ. ಕ್ಯಾಲ್ಕುಲೇಟ್ ದ
ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಕಂಡುಹಿಡಬೇಕು. ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಕಂಡುಹಿಡಬೇಕು. ಗಿವೆನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ವಾಟರ್ ದೇ ಹ್ಯಾವ್ ಗಿವೆನ್ ದಿಸ್ 273.15 ಕೆಲ್ವಿನ್ ಅಂತ ಕೊಟ್ಟವ್ರು. ಈಗ 1 by 1 ಬರ್ಕೊಳ್ತಾ ಹೋಗೋಣ ಕಣಮ್ಮ, ಏನೇನು ಕೊಟ್ಟರು ಬರ್ಕೊಳ್ತಾ ಹೋಗೋಣ, ಆಮೇಲೆ ಫಾರ್ಮುಲಾ ಚೂಸ್ ಮಾಡೋಣ. ಕ್ಲಿಯರ್ ಆಕಂದಮ್ಮ. ಎ 5% ಸೊಲ್ಯೂಷನ್ ಆಫ್ ಕೇನ್ ಶುಗರ್. ಎ 5% ಸೊಲ್ಯೂಷನ್ ಆಫ್ ಕೇನ್ ಶುಗರ್ ಅಂದ್ರೆ ಏನು ಕಂದಮ್ಮ? ಎ 5% ಸೊಲ್ಯೂಷನ್ ಆಫ್ ಕೇನ್ ಶುಗರ್ ಅಂದ್ರೆ 5% ಸೊಲ್ಯೂಷನ್ ಆಫ್ ಕೇನ್ ಶುಗರ್ ಅಂದ್ರೆ ಕಂದಮ್ಮ 5% ವೆಯ್ಟ್ ಬೈ ವೆಯ್ಟ್. ಕರೆಕ್ಟಾ? 5% ವೆಯ್ಟ್ ಬೈ ವೆಯ್ಟ್ ಅಂದ್ರೆ ಏನು? ವೆಯ್ಟ್ ಬೈ ವೆಯ್ಟ್ ಅಂತಂದ್ರೆ ಮಾಸ್ ಆಫ್ ಸಲ್ಯೂಟ್ divided by mass of solution. Clear? Mass of solute divided by mass of solution. 5% ಅಂದ್ರೆ ಅರ್ಥ ಏನು? What it means 5%? 5% ಅಂದ್ರೆ 5 ಗ್ರಾಮ್ ಯಾವುದಪ್ಪ? ಕೇನ್ ಶುಗರ್. 5 ಗ್ರಾಮ್ ಕೇನ್ ಶುಗರ್ ಎಷ್ಟರಲ್ಲಿ? ಅಂಡ್ ಪರ್ಸೆಂಟೇಜ್ ಅಲ್ವಾ? 100 ಗ್ರಾಮ್ ಆಫ್ ವಾಟರ್. 5 ಗ್ರಾಮ್ ಕೇನ್ ಶುಗರ್ 100 ಗ್ರಾಮ್ ಆಫ್ ವಾಟರ್ ಅಲ್ಲಿ ಇರುತ್ತೆ. ದಿಸ್ ಇಸ್ 5% ವೆಯ್ಟ್ ಬೈ ವೆಯ್ಟ್ ಅಂದ್ರೆ ಮಾಸ್ ಆಫ್ ಸಲ್ಯೂಟ್ ಡಿವೈಡ್ ಬೈ ಮಾಸ್ ಆಫ್ ಸೊಲ್ಯೂಷನ್. ಕ್ಲಿಯರ್ ಆಕಂದಮ್ಮ? ದಟ್ ಮೀನ್ಸ್ 5 ಗ್ರಾಮ್ ಇನ್ 100 ಗ್ರಾಮ್. ಎಸ್, 5% ವೆಯ್ಟ್ ಬೈ 8 ಕೇನ್ ಶುಗರ್ ಅದರದ್ದು ಇದು ಕೊಟ್ಟವ್ರೆ. ಕೇನ್ ಶುಗರ್ ಮಾಲಿಕ್ಯುಲರ್ ವೇಟ್ ಕೊಟ್ಟವ್ರೆ. C12H22O11 ಮಾಲಿಕ್ಯುಲರ್ ವೇಟ್ ಕೊಟ್ಟವ್ರೆ. ಎಷ್ಟು ಕೊಟ್ಟವ್ರೆ? ಮಾಲಿಕ್ಯುಲರ್ ವೇಟ್ ಅಂದ್ರೆ ಸಲ್ಯೂಟ್ ಅಲ್ವಾ ಕಂದಮ್ಮ? ಸಲ್ಯೂಟ್ದು ಮಾಲಿಕ್ಯುಲರ್ ವೇಟ್ ಅಂದ್ರೆ ಹೆಂಗ್ ತಗೊಳ್ತೀಯಾ? ಸಾರಿ, M2 ಅಲ್ವಾ ಕಂದಮ್ಮ? ದೇ ಹ್ಯಾವ್ ಗಿವೆನ್ M2 ಎಷ್ಟು ಕೊಟ್ಟವ್ರೆ? M2 ದಟ್ ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟವ್ರೆ ಕಂದಮ್ಮ? 342 ಗ್ರಾಮ್ ಅಂತ ಕೊಟ್ಟವ್ರೆ. ಕರೆಕ್ಟಾ? 342 ಗ್ರಾಮ್. ನೆಕ್ಸ್ಟ್ ಹಂಗೆ ಓದ್ತಾ ಹೋಗಿ ಏನು ಕೊಟ್ಟವ್ರೆ? 5% ಸೊಲ್ಯೂಷನ್ ಆಫ್ ಇನ್ ವಾಟರ್ ಹ್ಯಾಸ್ ಫ್ರೀಸಿಂಗ್ ಪಾಯಿಂಟ್. ಇನ್ ಅಂದ್ರೆ ಇದ್ರದ್ದು ಫ್ರೀಸಿಂಗ್ ಪಾಯಿಂಟ್ ಕೊಟ್ಟವ್ರೆ ಕಂದಮ್ಮ. ಫ್ರೀಸಿಂಗ್ ಪಾಯಿಂಟ್ ಎಷ್ಟು ಕೊಟ್ಟವ್ರೆ? ಫ್ರೀಸಿಂಗ್ ಪಾಯಿಂಟ್ 5% ಸೊಲ್ಯೂಷನ್ ಆಫ್ ಕೇನ್ ಶುಗರ್ in water has freezing point of 271 Kelvin. Freezing point of ಯಾರ್ದಪ್ಪ ಕೊಟ್ಟಿರೋದವರು? 5% solution of cane sugar. Freezing point of 5% solution of cane sugar. Clear? C12H22O11 ಎಷ್ಟು ಕೊಟ್ಟವ್ರೆ ಕಂದಮ್ಮ? ಸೊ ದಟ್ ಈಸ್ ಈಕ್ವಲ್ಸ್ ಟು 271 ಕೆಲ್ವಿನ್ ಅಂತ ಕೊಟ್ಟವ್ರೆ. ಕ್ಲಿಯರಾ? ಕ್ಯಾಲ್ಕುಲೇಟ್ ದ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಏನು ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂದ್ರೆ? ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂದ್ರೆ ಇದಲ್ವೇನಾ? KF. ಕರೆಕ್ಟಾ? ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ದಟ್ ಈಸ್ KF ಕಂಡುಹಿಡಿಬೇಕು. KF is equal to question mark you should find. ಕರೆಕ್ಟಾ? ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಗಿವೆನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ವಾಟರ್ ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ವಾಟರ್ ಅಂದ್ರೆ T0F. ಕರೆಕ್ಟಾ? ಪ್ಯೂರ್ ವಾಟರ್ ಎಷ್ಟು ಕೊಟ್ಟವ್ರೆ? 273.15 ಕೆಲ್ವಿನ್ ಅಂತ ಕೊಟ್ಟವ್ರೆ. ಕ್ಲಿಯರಾ? ಸೊ ದೀಸ್ ಆರ್ ದ ಡಾಟಾ ದೇ ಹ್ಯಾವ್ ಗಿವೆನ್. ಇಷ್ಟು ಡಾಟಾ ಕೊಟ್ಟಿದ್ದಾರೆ. ಈಗ ನಿನಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಏನು ಕಂಡುಹಿಡಬೇಕು ನೀನು? ಇದನ್ನ ಕಂಡುಹಿಡಬೇಕು. KF ನ ಕಂಡುಹಿಡಬೇಕು. ಅಂದ್ರೆ ಇದು ಯಾವ ಬೇಸಿಸ್ ಮೇಲಿದೆ ಪ್ರಾಬ್ಲಮ್? ಇದು ಇಟ್ ಇಸ್ ಬೇಸ್ಡ್ ಆನ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮೇಲೆ ಇದೆ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್? ನಮ್ಮ ಎರಡು ಫಾರ್ಮುಲಾ ಬರ್ತಾವಲ್ವಾ? ಒಂದು ಡೆಲ್ಟಾ TF ಇಸ್ ಈಕ್ವಲ್ಸ್ ಟು ಏನು? T0F ಮೈನಸ್ TF. ಕರೆಕ್ಟಾ? ನೋಡಲ್ಲಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇಲ್ಲಿದೆ ನೋಡು. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ T0F ಮೈನಸ್ TF. ಇನ್ನೊಂದು 1000 ಇಂಟು KF ಇಂಟು W2 ಡಿವೈಡ್ ಬೈ M2 ಇಂಟು W1. ಕರೆಕ್ಟಾ? ಸೊ ಇನ್ನೊಂದು ಫಾರ್ಮುಲಾ ಯಾವ್ದು ಕಣಮ್ಮ? ಡೆಲ್ಟಾ TF ಇಸ್ ಈಕ್ವಲ್ಸ್ ಟು 1000 ಇಂಟು KF ಇಂಟು W2 divided by M2 into W1. So this is delta TF. ಕ್ಲಿಯರಾ? ಎಸ್. ಈಗ ನಿನಗೆ ಯಾಕಂದಮ್ಮ ಏನೇನು ಕೊಟ್ಟಿದ್ದಾರೆ, ನೀ ಏನೇನು ಕಂಡುಹಿಡಬೇಕು ನೋಡಿ. ಇವಾಗ ಯು ಶುಡ್ ಫೈಂಡ್ KF. ಕರೆಕ್ಟಾ? ಯು ಶುಡ್ ಫೈಂಡ್ KF ಕಂಡುಹಿಡಬೇಕು. ಅಂದರೆ KF ಈ ಕಡೆ ತಗೊಂಡು ಬಾ, ಇವನ್ನೆಲ್ಲ ಈ ಕಡೆ ತಗೊಂಡು ಹೋಗಿ. ಏನಾಗುತ್ತೆ ತಗೊಂಡೋದ್ರೆ ಈ ಥರ ಆಗುತ್ತಲ್ವ ಕಂದಮ್ಮ? KF ಇಸ್ ಈಕ್ವಲ್ಸ್ ಟು ಫೈನಲ್ ಫಾರ್ಮುಲಾ. KF ಕಂಡುಹಿಡಬೇಕು ನೀನು, ಇದನ್ನೇ ಕಂಡುಹಿಡಬೇಕು. ಇದು KF ಯು ಶುಡ್ ಫೈಂಡ್. ಹೌದಲ್ವ ಕಂದಮ್ಮ? ನೋಡಿಲಿ, ಇನ್ ವಾಟರ್ ಆಸ್ ಫ್ರೀಸಿಂಗ್ ಪಾಯಿಂಟ್ ಕ್ಯಾಲ್ಕುಲೇಟ್ ದ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂದ್ರೆ ಇದೆ. KF ಯು ಶುಡ್ ಫೈಂಡ್. KF ಇಸ್ ಈಕ್ವಲ್ಸ್ ಟು ಕಂದಮ್ಮ ಇವನ್ನೆಲ್ಲ ಆ ಕಡೆ ತಗೊಂಡೋಗಿ ಏನಾಗುತ್ತೆ? M2 ಇಂಟು W1 ಇಂಟು ಡೆಲ್ಟಾ TF ಡಿವೈಡೆಡ್ ಬೈ 1000 ಇಂಟು KF ಇಂಟು W2. ಕ್ಲಿಯರಾ? ದಿಸ್ ಇಸ್ ಎಸ್ ಕಣಮ್ಮ. ಈಗ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ.
ಕದಮ್ಮ ನಿನಗೀಗ ಏನು ಬೇಕು, M2 ಬೇಕು. ಅಂದರೆ ಮಾಲಿಕ್ಯುಲರ್ ವೆಯ್ಟ್ ಆಫ್ ಸಲ್ಯೂಟ್ ಎಷ್ಟಿದೆ? ಮಾಲಿಕ್ಯುಲರ್ ವೆಯ್ಟ್ ಆಫ್ ಸಲ್ಯೂಟು, ಮಾಲಿಕ್ಯುಲರ್ ವೆಯ್ಟ್ ಆಫ್ ಸಲ್ಯೂಟ್ ದೇ ಹ್ಯಾವ್ ಗಿವನ್ M2 ಇಲ್ಲೇ ಬರ್ದಿ ನೋಡಿ 342 ಕರೆಕ್ಟಾ? 342 ಇಂಟು W1 ವೆಯ್ಟ್ ಆಫ್ ಸಾಲ್ವೆಂಟ್ ಎಷ್ಟಿದೆ? ವೆಯ್ಟ್ ಆಫ್ ಸಾಲ್ವೆಂಟ್ 5 ಗ್ರಾಮ್ ಕರೆಕ್ಟ್ ಏನ್ರಪ್ಪ? 5 ಗ್ರಾಮ್ ಇಂಟು ಡೆಲ್ಟಾ ಟಿ ಎಫ್. ಡೆಲ್ಟಾ ಟಿ ಎಫ್ ಹೌ ಡು ಯು ಫೈಂಡ್? ಟಿ ನಾಟ್ ಎಫ್ ಅಂದರೆ ಕದಮ್ಮ ಟಿ ನಾಟ್ ಎಫ್ ಅಂದ್ರೆ ಏನು? ಟಿ ನಾಟ್ ಎಫ್ ಅಂದ್ರೆ ಇದಲ್ವಾ, ಪ್ಯೂರ್ ಇದ್ದಾಗ 273.15 ಮೈನಸ್ ಟಿ ಎಫ್ ಅಂದ್ರೆ ಇದು ದಟ್ ಮೀನ್ಸ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಅಲ್ವೇನ್ರಾ? ಕೊಟ್ಟಿದ್ದಾರೆ ನೋಡು ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. A 5% solution of cane sugar in water as freezing point. This is solution, that is 271 Kelvin. Correct? 271 Kelvin. Clear? This is 273.15 minus 271 Kelvin. ಈಗ ಇದನ್ನ ಅಲ್ಲಿಗೆ ಹಾಕೋಣ. 273.15 minus 271. Correct? Divided by ಯಾವ್ದು ಹಾಕದೆ ಕನ್ನಮ್ಮ? M2 ಹಾಕದೆ, ವೆಯ್ಟ್ ಹಾಕದೆ, ಡೆಲ್ಟಾ ಟಿ ಎಫ್ ಹಾಕದೆ. ಎಸ್ ಕ್ಲಿಯರ್. ಡಿವೈಡ್ ಬೈ 1000 ಇಂಟು ಕೆ ಎಫ್ ಅಂದರೆ ಅದನ್ನೇ ಸಾರಿ ಇಲ್ಲಿ ಉಲ್ಟಾ ಮಾಡ್ಕೊಂಡಿದ್ದೀನಲ್ವ ನಾನು, ಯಾಕಂದಮ್ಮ ಕೆ ಎಫ್ ಅಲ್ಲ ಇದು. ವೆಯ್ಟ್ ಇಲ್ಲಿ ಮಿಸ್ ಆಗಿದೆ. ಇದು ಕೆ ಎಫ್ ಅಲ್ಲ. ಕ್ಲಿಯರಾ? ಕೆ ಎಫ್ ಅಲ್ಲ. 1000 ಇಂಟು ಏನಾಗುತ್ತೆ? ಇದು 1000 ಇಂಟು W2 ಆಗುತ್ತೆ ಅಷ್ಟೇ. 1000 ಇಂಟು W2 ಕರೆಕ್ಟ್ ಏನ್ರಾ? M2 W1 delta TF is divided by 1000 into W2 ಅಷ್ಟೇ. 1000 into W2. yes, M2 W1 delta TF ಕರೆಕ್ಟ್ ಇದೆ ಕಣ. 1000 into W1 ಎಷ್ಟು ನೋಡು? 1000 into W2 1000 into W2 weight of solute ಎಷ್ಟಕ್ಕಂದಮ್ಮ? weight of solute, mass of solute that is 5 ಗ್ರಾಮು. ಮಿಸ್ ಹೊಡಿತಲ್ಲ ತಡಿ. 1000 ಇಂಟು W2 ದಟ್ ಈಸ್ ಇದು ಆ ಕಡೆ ಹೋಗುತ್ತಲ್ವ ಕನ್ನಮ್ಮ. ಇದು M2 ಹಾಕಿದೆ 342. W1 ಮಾಸ್ ಆಫ್ ಸಾಲ್ವೆಂಟ್, ಸಾರಿ ಇದು ಮಾಸ್ ಆಫ್ ಸಾಲ್ವೆಂಟ್ ಕನ್ನಮ್ಮ, ಉಲ್ಟಾಗಿತ್ತದು. ದಿಸ್ ಇಸ್ ಮಾಸ್ ಆಫ್ ಸಾಲ್ವೆಂಟ್. ಎಷ್ಟು ಬರುತ್ತೆ ನೋಡು ಮಾಸ್ ಆಫ್ ಸಾಲ್ವೆಂಟು? ಮಾಸ್ ಆಫ್ ಸಾಲ್ವೆಂಟ್ ಎಷ್ಟು ಬರುತ್ತೆ ನೋಡು? ಮಾಸ್ ಆಫ್ ಸಾಲ್ವೆಂಟ್ ಕಂಡುಹಿಡಬೇಕು. ಇಲ್ಲಿ 1000 ಗ್ರಾಮ್ ಮಾಸ್ ಆಫ್ ಸೊಲ್ಯೂಷನ್ ಇದು ಕರೆಕ್ಟ್ ಏನ್ರಾ? 100 ಗ್ರಾಮು ಮಾಸ್ ಆಫ್ ಸೊಲ್ಯೂಷನ್ನು. ದಟ್ ಈಸ್ ಮಾಸ್ of solution is equals to what? Mass of solvent plus mass of solute. Correct enra? Plus mass of solute plus mass of solute. Correct? So this is mass of solution is to 100 is equals to, correct enra? Idu 100 gram mass of solution, that is 100 gram is equals to mass of solvent adane kanidibek neenu. Mass of solvent the mass plus mass of solute. Mass of solute ಎಷ್ಟು ಕಂದಮ್ಮ? mass of solute ಇಲ್ಲಿ ಕೊಟ್ಟು 5 gram ಅಂದ್ರೆ ಎಷ್ಟಾಗುತ್ತೆ? ಅಂದ್ರೆ ಟೋಟಲ್ ಎಷ್ಟಾಗುತ್ತೆ ಕಂದಮ್ಮ? ಇದು 5 gram ಅಲ್ವೇನ್ರಾ? ಇದು 5 gram, this is plus this is 5 gram. ಕರೆಕ್ಟ್ ಏನ್ರಪ್ಪ? ಇದು ಮಾಸ್ ಆಫ್ ಸಾಲ್ವೆಂಟ್. ಏರಾ ಎಷ್ಟು ಬರುತ್ತೆ ಈಗ? ಮಾಸ್ ಆಫ್ ಸಾಲ್ವೆಂಟು 95 ಬರ್ತೈತೆ. ಮಾಸ್ ಆಫ್ ಸಾಲ್ವೆಂಟು 95. ಕ್ಲಿಯರಾ? ಇದು ಎಷ್ಟಿದ್ರು W1 ಅಂದರೆ ಮಾಸ್ ಆಫ್ ಸಾಲ್ವೆಂಟು ದಟ್ ಈಸ್ 95. ಕ್ಲಿಯರಾ? ಡಿವೈಡ್ ಬೈ 1000 ಇಂಟು W2 ಅಂದರೆ ವೆಯ್ಟ್ ಆಫ್ ಸಲ್ಯೂಟ್. ವೆಯ್ಟ್ ಆಫ್ ಸಲ್ಯೂಟ್ ಎಷ್ಟು? 5 ಗ್ರಾಮ್. ಇದು ಅರ್ಥ ಆಯ್ತಕ್ಕಂದಮ್ಮ? ಇದನ್ನ ಕೆ ಎಫ್ ಬೇಕು. ಕೆ ಎಫ್ನ ಹೊರ ತಗೊಂಡಿದ್ದೀನಿ, ಇವನ್ನೆಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಆಗುತ್ತೆ. M2 ಅಂದರೆ ಮಾಸ್ ಆಫ್, ಇನ್ನೊಂದ್ಸಲ ಚೆಕ್ ಮಾಡೋಣ. M2 ಅಂದರೆ ಮೋಲಾರ್ ಮಾಸ್ ಆಫ್ ಸಲ್ಯೂಟು 342, ದೇ ಹ್ಯಾವ್ ಗಿವೆನ್ 342 ಇಂಟು W1 ಅಂದರೆ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟು ಬಂತು? ಮಾಸ್ ಆಫ್ ಸಾಲ್ವೆಂಟು ದಿಸ್ ಇಸ್ 95 ಬಂತು. ಮಾಸ್ ಆಫ್ ಸೊಲ್ಯೂಷನ್ 100 ಗ್ರಾಮು. ಮಾಸ್ ಆಫ್ ಸಾಲ್ವೆಂಟ್ ಪ್ಲಸ್ ಮಾಸ್ ಆಫ್ ಸಲ್ಯೂಟ್ ಸೇರಿ ಅದಾಗಿರುತ್ತಲ್ವಾ. ಮಾಸ್ ಆಫ್ ಸಲ್ಯೂಟ್ 5 ಆದರೆ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟು ಬರುತ್ತೆ? 95 ಬರುತ್ತೆ. 95 ಇಂಟು ಇದು 273.15 ಮೈನಸ್ 271 ಡಿವೈಡ್ ಬೈ 1000 ಇಂಟು ವೆಯ್ಟ್. W2 ಅಂದರೆ ವೆಯ್ಟ್ ಆಫ್ ಸಲ್ಯೂಟ್. ವೆಯ್ಟ್ ಆಫ್ ಸಲ್ಯೂಟ್ 5 ಗ್ರಾಮ್. ಕ್ಲಿಯರಾ? ವಾಟ್ ದ ಫೈನಲ್ ಆನ್ಸರ್? ಇದು ಮಾಡಿ ನೀವು. ವಾಟ್ ದ ಫೈನಲ್ ಆನ್ಸರ್? ವಾಟ್ ಈಸ್ ದ ಫೈನಲ್ ಆನ್ಸರ್? ಎಷ್ಟು ಬರುತ್ತೆ ನೋಡು? ಫೈನಲ್ ಆನ್ಸರ್ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ, ನೀವು ಮಾಡಿ ಎಷ್ಟು ಬರುತ್ತೆ ಅಂತ ಹೇಳಿ ಕನ್ನಮ್ಮ. ಫೈನಲ್ ಆನ್ಸರ್ ದಟ್ ಈಸ್ 342 ಇಂಟು 95 ಇಂಟು 273.1 71
5,000 ಅಲ್ವಾ ಅದು 5,000 13.9 ಬರುತ್ತೆ ನೋಡ್ಕೊಂಡಮ್ಮ 13.9 ಆನ್ಸರ್ ಇಸ್ 13.9 ಯಾವುದಿದು 5% ಸೊಲ್ಯೂಷನ್ ಅಲ್ವಾ ಎಸ್ ಕಣಮ್ಮ 13.9 ಇಸ್ ದ ಆನ್ಸರ್ 13.9 ಕ್ಲಿಯರ್ ಕಣಮ್ಮ ಸೊ ದಿಸ್ ಇಸ್ ದ ಆನ್ಸರ್ ನೋಡಿ ನೀವು ಒಂದ್ಸಲ ಚೆಕ್ ಮಾಡಿ 13.9 ಬರುತ್ತೆ ಆನ್ಸರ್ ಎಸ್ ಕಣಮ್ಮ ಯೂನಿಟ್ ಕಿಲೋ kg per mole so this is the unit ಕ್ಲಿಯರಾ ಫಸ್ಟ್ ಪ್ರಾಬ್ಲಮ್ ಕ್ಲಿಯರ್ ಆಯ್ತಾ ಏನಿಲ್ಲ ಕಣಮ್ಮ ಪ್ರಾಬ್ಲಮ್ ಓದ್ಬಿಟ್ಟು ಈ ಥರ ನೀಟಾಗಿ ಬರ್ಕ ಅವ್ರು ಏನೇ ಕೊಟ್ಟವ್ರೆ ನೀಟಾಗಿ ಬರ್ಕ ಇದು ಬರ್ಕೊಂಡು ಫಾರ್ಮುಲಾ ಚೂಸ್ ಮಾಡು ಯಾವ ಫಾರ್ಮುಲಾ ಅಂತ ಗೊತ್ತಾಗುತ್ತೆ ನಿನಗೆ ಬರ್ಕೊಂಡ ತಕ್ಷಣ ಗೊತ್ತಾಗುತ್ತೆ ಏನು ಕಂಡುಹಿಡಬೇಕು ಯಾವ ಫಾರ್ಮುಲಾ ಅಂತ ಈ ಫಾರ್ಮುಲಾ ಚೂಸ್ ಮಾಡಿ ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಷನ್ ಮಾಡು ಒಂದು 2 ಸ್ಟೆಪ್ ಸಬ್ಸ್ಟಿಟ್ಯೂಷನ್ ಮಾಡಿ ಫೈನಲ್ ಆನ್ಸರ್ ಇಡು ಯೂನಿಟ್ ಇಡಬೇಕು ಕಿಲೋ kg per mole ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ KF ಫೈನಲ್ ಆನ್ಸರ್ ದಿಸ್ ಇಸ್ ದ ಫೈನಲ್ ಆನ್ಸರ್ ಕ್ಲಿಯರಾ ಅದರ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ ಕನ್ನಮ್ಮ ಸೆಕೆಂಡ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ ಇದರಲ್ಲಿ ಏನು ಕಷ್ಟ ಆಗಲಿಲ್ಲ ಅಲ್ವಾ ಕನ್ನಮ್ಮ ಈಸಿಯಾಗಿ ಮಾಡ್ಬೋದಲ್ವಾ 5% ವೆಯ್ಟ್ ಬೈ ವೆಯ್ಟ್ ಅಂದರೆ ಇದಲ್ವಾ ಮಾಸ್ ಆಫ್ ಸೊಲ್ಯೂಟ್ ಬೈ ಮಾಸ್ ಆಫ್ ಸೊಲ್ಯೂಷನ್ 5 ಗ್ರಾಮ್ ಇನ್ 5% ಅಂದರೆ 5 ಗ್ರಾಮ್ ಇನ್ 100 ಗ್ರಾಮು ಮಾಲಿಕ್ಯುಲರ್ ವೇಟ್ ಅವರೇ ಕೊಟ್ಟವ್ರೆ ಆಮೇಲೆ ಇಲ್ಲಿ ನೋಡು 5% ಸೊಲ್ಯೂಷನ್ ಇನ್ ವಾಟರ್ ಹ್ಯಾಸ್ ಫ್ರೀಸಿಂಗ್ ಪಾಯಿಂಟ್ ಅಂದರೆ ಅದನ್ನು ಡಿಸಾಲ್ವ್ ಮಾಡಿದಾಗ ಅದರ ಫ್ರೀಸಿಂಗ್ ಪಾಯಿಂಟ್ ಎಷ್ಟಿರುತ್ತೆ ಅಂದರೆ ಸೊಲ್ಯೂಷನ್ ನೋಡಿ ಇಲ್ಲಿ 271 ಇದು ಸೊಲ್ಯೂಷನ್ದು ಇದು ಪ್ಯೂರು ಎಷ್ಟು ಕೊಟ್ಟವ್ರೆ ಗಿವನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ವಾಟರ್ ದೇ ಹ್ಯಾವ್ ಗಿವನ್ 273.15 ಡೆಲ್ಟಾ TF ಸಿಗುತ್ತೆ ನೆಕ್ಸ್ಟ್ KF ಕಂಡುಹಿಡಬೇಕು ನೀವು ದೇ ಹ್ಯಾವ್ ಆಸ್ಕಿಂಗ್ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ದಟ್ ಇಸ್ KF ಯು ಶುಡ್ ಫೈಂಡ್ ಸೊ ಡೆಲ್ಟಾ TF ಇದು ಫಾರ್ಮುಲಾ ಅದು KF ನ ಆಲ್ಟ್ರ್ ಮಾಡ್ಕ ಈ ಫಾರ್ಮುಲಾ KF ಬೇಕಾಗಿರೋ ಥರ ಮಾಡ್ಕ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾವೆ ಅಷ್ಟೇ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಕ್ಲಿಯರ್ ಆಕಂದಮ್ಮ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ for the molality of methane in benzene Henry's law constant for the molality of methane in benzene at 298 Kelvin is 4.27 into 10 to the power of 5 yearly millimeter mercury clear next one calculate the mole fraction of methane of methane in benzene at 298 Kelvin under 760 millimeter of mercury so this is the problem ಈಗ ಬರ್ಕೊಳ್ಳೋಣ ಕಣಮ್ಮ ಅವ್ರು ಏನೇನು ಕೊಟ್ಟವ್ರು ಬರ್ಕೊಳ್ಳೋಣ ಆಮೇಲೆ ಫಾರ್ಮುಲಾ ಯಾವುದು ಅಂತ ಚೂಸ್ ಮಾಡೋಣ ಕ್ಲಿಯರ್ ಆಕಂದಮ್ಮ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಎಸ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಫಾರ್ ದ ಮೊಲಾಲಿಟಿ ಆಫ್ ಮೀಥೇನ್ ಇನ್ ಬೆನ್ಝೀನ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅಂದ್ರೆ KH ದೇ ಹ್ಯಾವ್ ಗಿವೆನ್ KH ಇಸ್ ಈಕ್ವಲ್ ಟು ಎಷ್ಟು ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಫಾರ್ ದ ಮೊಲಾಲಿಟಿ ಆಫ್ ಮೀಥೇನ್ ಇನ್ ಬೆನ್ಝೀನ್ ಅಟ್ 298 ಕೆಲ್ವಿನ್ ಈಸ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಎಷ್ಟು ಕೊಟ್ಟವ್ರೆ 4.27 into 10 to the power 5 ಅಂತ ಕೊಟ್ಟವ್ರೆ ದಿಸ್ ಇಸ್ KH ದೇ ಹ್ಯಾವ್ ಗಿವೆನ್ KH 4.27 into 10 to the power 5 ಎಸ್ ಮಿಲಿಮೀಟರ್ ಮರ್ಕ್ಯೂರಿ ಅಂತ ಕೊಟ್ಟವ್ರೆ ಎಸ್ ನೆಕ್ಸ್ಟ್ ಒನ್ ಹಂಗೆ ಓದ್ತಾ ಬಾ ಮತ್ತೆ ಹೆಂಗೆ ಕೊಟ್ಟವ್ರು ನೋಡು ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಮೀಥೇನ್ ಅಂದ್ರೆ ಯು ಶುಡ್ ಕ್ಯಾಲ್ಕುಲೇಟ್ ಮೋಲ್ ಫ್ರಾಕ್ಷನ್ ಆಫ್ ಮೀಥೇನ್ ಇನ್ ಬೆನ್ಝೀನ್ ಮೋಲ್ ಫ್ರಾಕ್ಷನ್ ಆಫ್ ಮೀಥೇನ್ ಇನ್ ಬೆನ್ಝೀನ್ ಒಳಗಡೆ ಇದ್ದಾಗ ಅದರದ್ದು ಮೋಲ್ ಫ್ರಾಕ್ಷನ್ ಕಂಡುಹಿಡಬೇಕು ಮೋಲ್ ಫ್ರಾಕ್ಷನ್ ಆಫ್ ಮೀಥೇನ್ ಇನ್ ಬೆನ್ಝೀನ್ ಅಟ್ 298 ಕೆಲ್ವಿನ್ ಟೆಂಪರೇಚರ್ ಕೊಟ್ಟವ್ರೆ 298 ಕೆಲ್ವಿನ್ ಅಂಡರ್ ಎಷ್ಟಪ್ಪ ಪ್ರೆಷರ್ ಕೊಟ್ಟವ್ರೆ ಪ್ರೆಷರ್ ಇಸ್ ಈಕ್ವಲ್ಸ್ ಟು 760 ಮಿಲಿಮೀಟರ್ ಮರ್ಕ್ಯೂರಿ ಕರೆಕ್ಟಾ 760 ಮಿಲಿಮೀಟರ್ ಮರ್ಕ್ಯೂರಿ ಇಷ್ಟು ಡಾಟಾ ಕೊಟ್ಟಿದ್ದಾರೆ ವಾಟ್ ಇಸ್ ದ ಫಾರ್ಮುಲಾ KH ಕೊಟ್ಟಿದ್ದಾರೆ ನೆಕ್ಸ್ಟು ಪ್ರೆಷರ್ ಕೊಟ್ಟಿದ್ದಾರೆ ಮೋಲ್ ಫ್ರಾಕ್ಷನ್ ಕಂಡುಹಿಡಬೇಕು ಹೆನ್ರೀಸ್ ಲಾ ಬರುತ್ತಲ್ಲ ಅದೇ ಫಾರ್ಮುಲಾ ಹೆನ್ರೀಸ್ ಲಾ ಫಾರ್ಮುಲಾ ಯಾವುದದು P ಪ್ರೆಷರ್ ಆಫ್ ಗ್ಯಾಸ್ ಎಬೋ ಲಿಕ್ವಿಡ್ ಕರೆಕ್ಟಾ ಎಬೋ ಲಿಕ್ವಿಡ್ ಸರ್ಫೇಸ್ ಇಸ್ ಈಕ್ವಲ್ಸ್ ಟು KH ಇಂಟು ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಕರೆಕ್ಟ್ ಅಲ್ವೇನ್ರ ದಿಸ್ ಇಸ್ ದ ಫಾರ್ಮುಲಾ ಕರೆಕ್ಟಾ ಈಗ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡು ಪ್ರೆಷರ್ ಆಫ್ ಗ್ಯಾಸ್ ಅಬೋವ್ ದ ಲಿಕ್ವಿಡ್ ದೇ ಹ್ಯಾವ್ ಗಿವೆನ್ ಎಷ್ಟು ಕೊಟ್ಟವ್ರೆ 760 ನೀನು ಕಂಡುಹಿಡಬೇಕಾರದು ಇದು ಕರೆಕ್ಟಾ ಇದು ಅಂದರೆ 760 ಮಿಲಿಮೀಟರ್ ಮರ್ಕ್ಯೂರಿ ಅಂತ ಕೊಟ್ಟವ್ರೆ 760 ಮಿಲಿಮೀಟರ್ ಮರ್ಕ್ಯೂರಿ ದೇ ಹ್ಯಾವ್ ಗಿವೆನ್ ಪ್ರೆಷರ್ ನೋಡಲಿ ಪ್ರೆಷರ್ 760 ಮಿಲಿಮೀಟರ್ ಮರ್ಕ್ಯೂರಿ ದಟ್ ಈಸ್ ಈಕ್ವಲ್ಸ್ ಟು KH ಕೊಟ್ಟಿದ್ದಾರೆ ಎಷ್ಟು ಕೊಟ್ಟವ್ರೆ 4.27 into 10 to the power 5 ಕೊಟ್ಟವ್ರೆ ಇಂಟು ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್ ಯು ಶುಡ್ ಫೈಂಡ್ ಇದನ್ನ ನೀನು ಕಂಡುಹಿಡಬೇಕು ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್ನ ಕಂಡುಹಿಡಬೇಕು ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್ ಇಲ್ಲಿ ಹಿಡ್ಕ ಇವನು ಈ ಕಡೆ ತಗೊಂಬ ಏನಾಗುತ್ತೆ ನೋಡೋದು
ಮೋಲ್ ಫ್ರಾಕ್ಷನ್ ಆಫ್ ಮೀಥೇನ್ ಅಲ್ವಾ, ಮೋಲ್ ಫ್ರಾಕ್ಷನ್ ಆಫ್ ಮೀಥೇನ್ ಗ್ಯಾಸ್. ಮೋಲ್ ಫ್ರಾಕ್ಷನ್ ಆಫ್ ಮೀಥೇನ್ ಇಸ್ ಈಕ್ವಲ್ಸ್ ಟು, ಇದು ಕಡೆ ಬಂದ್ರೆ ಏನಾಗುತ್ತೆ ಕದಮ್ಮ, 760 ಡಿವೈಡೆಡ್ ಬೈ 4.27 ಇಂಟು 10⁵. ಕರೆಕ್ಟಾ? ಏನ್ ಬರುತ್ತೆ ನೋಡು ಫೈನಲ್ ಆನ್ಸರ್. ನೀನು ಕ್ಯಾಲ್ಕುಲೇಷನ್ ಮಾಡು, ನಾನು ಮಾಡ್ತೀನಿ ಕದಮ್ಮ. ಎಷ್ಟು ಬರುತ್ತೆ ನೋಡೋಣ. ಸೊ ಎಷ್ಟಪ್ಪ ಅದು, 760 ಡಿವೈಡೆಡ್ ಬೈ 4.27 ಎಷ್ಟು ಬಂತು ಕಂದಮ್ಮ, 177. ಕರೆಕ್ಟ್ ಏನ್ರಾ? 177.9 ಇಂಟು 10⁻⁻5. ಕರೆಕ್ಟಾ? -5. ಮೋಲ್ ಫ್ರಾಕ್ಷನ್ ನೀನು ಕಂಡಿಡಿದ್ರದು, ಮೋಲ್ ಫ್ರಾಕ್ಷನ್ಗೆ ಯಾವುದೇ ಯೂನಿಟ್ ಇಲ್ಲ. ಕ್ಲಿಯರ್ ಯಾಕಂದಮ್ಮ? ದಿಸ್ ಇಸ್ ಮೋಲ್ ಫ್ರಾಕ್ಷನ್ ಆಫ್ ಮೀಥೇನ್, ದೇರ್ ಇಸ್ ನೋ ಯೂನಿಟ್. ಇಷ್ಟೇ ಹಿಂಗೆ ಇಡ್ತೀಯ. ಕರೆಕ್ಟಾ? ಇದು ಹೆಂಗೆ ಬಂದಿದೆಯೋ ಹಂಗೆ ಇಡ್ತೀಯ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಮೋಲ್ ಫ್ರಾಕ್ಷನ್ಗೆ ಯೂನಿಟ್ ಇಲ್ಲ ನೋಡಿ, ಅಷ್ಟೇ ಬರುತ್ತಾ? ಕ್ಲಿಯರ್? ನೆಕ್ಸ್ಟ್ ಪ್ರಾಬ್ಲಮ್ ನೋಡು. ನೆಕ್ಸ್ಟ್ ಪ್ರಾಬ್ಲಮ್, ಮೋಲ್ ಫ್ರಾಕ್ಷನ್ಗೆ ಯೂನಿಟ್ ಇಲ್ಲ, ಇಷ್ಟೇ ಇದು. ಕ್ಲಿಯರ್? ಇದು ನೆಕ್ಸ್ಟ್ ಪ್ರಾಬ್ಲಮ್. ಇದನ್ನ 3 ಮಾರ್ಕ್ಸಿಗೆ ಕೇಳಿದ್ದಾರೆ, ಬಟ್ ಇದು 2 ಮಾರ್ಕ್ಸಿಗೆ ಚೆನ್ನಾಗಿದೆ. 2 ಮಾರ್ಕ್ಸಿಗೆ ಇದು ಚೆನ್ನಾಗಿದೆ ಪ್ರಾಬ್ಲಮ್. ಇಟ್ಸ್ ವೆರಿ ಸಿಂಪಲ್ ಫಾರ್ಮುಲಾ ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಮುಗಿದೋಯ್ತು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಕಂದಮ್ಮ. ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿ ನೋಡು, ನೀನು ಆ ಎಕ್ಸಾಮಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀಯಲ್ಲ, ಎಕ್ಸಾಮ್ ಪ್ರಾಬ್ಲಮ್ ಸಾಲ್ವ್ ಮಾಡಾದ್ಮೇಲೆ ಫೈನಲ್ ಆನ್ಸರ್ ಬರುತ್ತಲ್ಲ, ಅದನ್ನು ಈ ಥರ ಬ್ರಾಕೆಟಲ್ಲಿ ಇಡು. ಫಾರ್ಮುಲಾ 1 ನೋಡ್ತಾರೆ ಕಂದಮ್ಮ ಅವರು ವ್ಯಾಲ್ಯೂಷನ್ ಮಾಡಕ್ಕೆ ಹೋದಾಗ. ಈಗ ನಾವೇ ಆಗಲಿ ಫಾರ್ಮುಲಾ 1 ನೋಡ್ತೀವಿ. ಕ್ಲಿಯರ್ ಕಂದಮ್ಮ? ಏನು ಫಾರ್ಮುಲಾ ಬರ್ದಿದ್ದಾನೆ, ಏನು ಫಾರ್ಮುಲಾ ಚೂಸ್ ಮಾಡಿದ್ದಾನೆ. ಕ್ಲಿಯರಾ? ಫಾರ್ಮುಲಾ ಕರೆಕ್ಟ್ ಬರ್ದಿರೋ 1 ಮಾರ್ಕಲ್ಲಿ ಸಿಕ್ತು ಅಂತ. ನೆಕ್ಸ್ಟ್ ಇದನ್ನು ನೋಡ್ತೀವಿ ನಾವು. ಕೆಳಗಡೆ ಫೈನಲ್ ಆನ್ಸರ್ ಏನು ಬರ್ದಿದ್ದಾನೆ, ಯೂನಿಟ್ ಇಟ್ಟಿದ್ದಾನೆ. ಫೈನಲ್ ಆನ್ಸರ್ ಬರೆದು ಕರೆಕ್ಟ್ ಯೂನಿಟ್ ಇಟ್ಟಿದ್ರೆ ಅಲ್ಲಿ ಮಾರ್ಕ್ಸ್ ಅವಾರ್ಡ್ ಆಗುತ್ತೆ. ಇದು ಮಧ್ಯದಲ್ಲಿ ಏನು ನೋಡಲ್ಲ ಕಂದಮ್ಮ. ನೀನು ಸಬ್ಸ್ಟಿಟ್ಯೂಷನ್ ಮಾಡಿದ್ದು, ದಟ್ ಮೀನ್ಸ್ ಸ್ವಲ್ಪ ದೂರ ತಗೊಂಡು ಬಂದಿದ್ದು, ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫೈ ಮಾಡ್ಕೊಂತ ಬಂದಿದ್ದು, ಅದೆಲ್ಲ ನೋಡಕ್ಕೆ ಹೋಗಲ್ಲ. ಇದೊಂದು ನೋಡ್ತಾರೆ ಫೈನಲ್ ಆನ್ಸರ್, ಫಾರ್ಮುಲಾ ಮತ್ತು ಫೈನಲ್ ಆನ್ಸರ್. ಈ ಮಧ್ಯದಲ್ಲಿ ಇರೋದು ನೋಡೋದು ತುಂಬ ರೇರು, ನೋಡಲ್ಲ. ಕ್ಲಿಯರ್ ಯಾಕಂದಮ್ಮ? ಹಂಗಾಗಿ ಏನು ಆನ್ಸರ್ ಬರುತ್ತಲ್ಲ ಅದನ್ನು ಬ್ರಾಕೆಟಲ್ಲಿ ಇಟ್ಬಿಡು. ಅವ್ರ ಕಣ್ಣು ಡೈರೆಕ್ಟ್ ಇದು ನೋಡಿದ ತಕ್ಷಣ ಡೈರೆಕ್ಟ್ ಅಲ್ಲಿಗೆ ಹೋಗುತ್ತೆ. ಕರೆಕ್ಟ್ ಇತ್ತಾ 3 ಮಾರ್ಕ್ಸ್ ಅವಾರ್ಡ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಒನ್ ನೋಡ್ಕೊಂಡಮ್ಮ. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ವಿಟಮಿನ್ ಸಿ ಕಂಡುಹಿಡಿಬೇಕಂದಮ್ಮ. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ವಿಟಮಿನ್ ಸಿ. ವಿಟಮಿನ್ ಸಿ ಅಂದ್ರೆ ಆಸ್ಕರ್ಬಿಕ್ ಆಸಿಡ್ ಕಂದಮ್ಮ. ಅದ್ರ ಫಾರ್ಮುಲಾ ಇಲ್ಲೇ ಕೊಟ್ಟವ್ರೆ, C6H8O6 ಅಂತ ಕೊಟ್ಟವ್ರೆ. ಕ್ಲಿಯರಾ? ಟು ಬಿ ಡಿಸಾಲ್ವ್ಡ್ ಇನ್ 78 ಗ್ರಾಮ್ ಆಫ್ ಅಸಿಟಿಕ್ ಆಸಿಡ್. ಇದನ್ನ ಈ ಎಷ್ಟರಲ್ಲಿ ಡಿಸಾಲ್ವ್ ಮಾಡಬೇಕು ಅಂದ್ರೆ, ದಟ್ ಮೀನ್ಸ್ ಈ ಎಷ್ಟು ಮಾಸ್ ಆಫ್ ಏನು ವಿಟಮಿನ್ ಸಿ ನ ಟು ಬಿ ಡಿಸಾಲ್ವ್ಡ್ ಇನ್ 78 ಗ್ರಾಮ್ ಆಫ್ ಅಸಿಟಿಕ್ ಆಸಿಡ್ ಡಿಸಾಲ್ವ್ ಮಾಡಬೇಕು. ಏನಕ್ಕೆ? ಟು ಲೋಯರ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಬೈ 1.5 ಡಿಗ್ರಿ. ಅಂದರೆ ಅದ್ರ ಮೆಲ್ಟಿಂಗ್ ಪಾಯಿಂಟ್ನ 1.5 ಡಿಗ್ರಿ ಕಡಿಮೆ ಮಾಡೋಕ್ಕೆ ಎಷ್ಟು ಡಿಸಾಲ್ವ್ ಮಾಡಬೇಕು. ಗಿವೆನ್ KF, ದೇ ಹ್ಯಾವ್ ಗಿವೆನ್ KF ಆಫ್ ಅಸಿಟಿಕ್ ಆಸಿಡ್ ಇಸ್ ಈಕ್ವಲ್ಸ್ ಟು 3.9 ಕಿಲೋ kg ಪರ್ ಮೋಲ್ ಅಂತ ಕೊಟ್ಟವ್ರೆ. ಎಸ್, ಈಗ ಬರ್ಕೊಳ್ಳೋಣ ಕಂದಮ್ಮ. ಏನೇನು ಡಾಟಾ ಕೊಟ್ಟಿದ್ದಾರೆ ಬರ್ಕೊಂಡು ಆಮೇಲೆ ಫಾರ್ಮುಲಾ ಯಾವುದು ಅಂತ ಚೂಸ್ ಮಾಡೋಣ. ಎಸ್ ಕಂದಮ್ಮ. ಕ್ಯಾಲ್ಕುಲೇಟ್ ವಾಟ್? ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ವಿಟಮಿನ್ ಸಿ. ದಟ್ ಇಸ್ ಆಸ್ಕರ್ಬಿಕ್ ಆಸಿಡ್. ಅದರದ್ದು ಮಾಸ್ ಕಂಡುಹಿಡಿಬೇಕು. ಅಂದರೆ WO2 ಕಂಡುಹಿಡಿಬೇಕು. WO2 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ವಿಟಮಿನ್ ಸಿ, ಅದಲ್ವಾ ಸಲ್ಯೂಟ್. ಈ ಟು ಬಿ ಡಿಸಾಲ್ವ್ಡ್ ಇನ್ 78 ಗ್ರಾಮ್ ಆಫ್ ಬೆನ್ಸಿನ್ ಅಂದರೆ ಸಲ್ಯೂಟ್ನ ಇಷ್ಟರೊಳಗಡೆ ಡಿಸಾಲ್ವ್ ಮಾಡಿದ್ದಾರೆ. ಇದು ದಟ್ ಮೀನ್ಸ್ ಮಾಸ್ ಆಫ್ ಸಾಲ್ವೆಂಟ್ ಇದು. ಕ್ಲಿಯರ್ ಹಾಕಂದಮ್ಮ? ಎಸ್, WO2 ಶುಡ್ ಫೈಂಡ್. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ವಿಟಮಿನ್ ಸಿ ಆಸ್ಕರ್ಬಿಕ್ ಆಸಿಡ್ to be dissolved in 78 gram of acetic acid. 78 gram of acetic acid and they have given WO1. WO1 is equal to 78 gram. They have given 78 gram. WO1 78 gram anta kottavare. Next one hange otta ba, acetic acid. 78 gram of acetic acid. Next one idu acetic acid, CH3COOH. Idu kandama ascorbic acid, C6H8O6. Correct? Yes. Next one kadama, acetic acid to lower its melting point. Andre depression in melting point. Correct? Depression in melting point. To lower its melting point by estappa 1.5 degree. 1.5 degree kadame ಮಾಡಕ್ಕೆ. To ಅಂದ್ರೆ delta TB. Depression melting point alva? Sorry. Delta TF boiling point alla, melting point. Delta TF. ಕ್ಲಿಯರಾ? ಎಷ್ಟಪ್ಪ? 1.5 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟವ್ರೆ. ನೆಕ್ಸ್ಟು ಗಿವೆನ್ KF ವ್ಯಾಲ್ಯೂ ಕೊಟ್ಟವ್ರೆ. KF ಇಸ್ ಈಕ್ವಲ್ಸ್ ಟು ದೇ ಹ್ಯಾವ್ ಗಿವೆನ್ ಎಷ್ಟಪ್ಪ? KF ಆಫ್ ಅಸಿಟಿಕ್ ಆಸಿಡ್ 3.9 ಕಿಲೋ kg ಪರ್ ಮೋಲ್ ಅಂತ ಕೊಟ್ಟವ್ರೆ. ಕ್ಲಿಯರಾ? ದೀಸ್ ಆರ್ ದ ಡಾಟಾ ದೇ ಹ್ಯಾವ್ ಗಿವೆನ್. ವಾಟ್ ಇಸ್ ದ ಫಾರ್ಮುಲಾ? ಡೆಲ್ಟಾ TF ಇಸ್ ಈಕ್ವಲ್ಸ್ ಟು ಇದಲ್ವೇನ್ರ? ಡೆಲ್ಟಾ TF ಇಸ್ ಈಕ್ವಲ್ಸ್ ಟು ಡೆಲ್ಟಾ
ಟಿ ಎಫ್ ಇಸ್ ಈಕ್ವಲ್ ಟು ಎರಡು ಫಾರ್ಮುಲಾ ಟಿ ನಾಟ್ ಎಫ್ ಮೈನಸ್ ಟಿ ಎಫ್. ಮತ್ತೆ ಅದು ಡೆಲ್ಟಾ ಟಿ ಎಫ್ ಅಂದ್ರೆ ಎರಡು ನೆನಪಾಗ್ಬಿಡ್ಬೇಕು, ಇದೊಂದು ಮತ್ತು ಇನ್ನೊಂದು ಯಾವುದದು ಡೆಲ್ಟಾ ಟಿ ಎಫ್ ಇಸ್ ಈಕ್ವಲ್ಸ್ ಟು 1000 ಇಂಟು 1000 ಇಂಟು ಕೆ ಎಫ್ ಇಂಟು W2 ಡಿವೈಡೆಡ್ ಬೈ M2 ಇಂಟು W1. ದಿಸ್ ಇಸ್ ದ ಫಾರ್ಮುಲಾ. ನೋಡಿ ಇಲ್ಲಿದೆ ಡಿಪ್ರೆಷನ್ ಇನ್ಕ್ರೀಸಿಂಗ್ ಪಾಯಿಂಟ್ 1000 ಇಂಟು ಕೆ ಎಫ್ ಇಂಟು W2 ಡಿವೈಡ್ ಬೈ M2 ಇಂಟು W1. 1000 ಇಂಟು ಕೆ ಎಫ್ ಇಂಟು W2 ಡಿವೈಡ್ ಬೈ M2 ಇಂಟು W1. ಕ್ಲಿಯರಾ? ದಿಸ್ ಇಸ್ ದ ಫಾರ್ಮುಲಾ. ಈಗ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಡೆಲ್ಟಾ ಟಿ ಎಫ್ ದೇ ಹ್ಯಾವ್ ಗಿವೆನ್ 1.5 ಅಂತ ಕೊಟ್ಟವ್ರೆ. ನೀನು ಏನು ಕಂಡಿಬೇಕು? ವಾಟ್ ಯು ಶುಡ್ ಫೈಂಡ್? W2 ಯು ಶುಡ್ ಫೈಂಡ್. W2 ಕಂಡಿಬೇಕಂದಮ್ಮ. W2 ಕಂಡಿಬೇಕು ಅಂದ್ರೆ W2 ನ ಹೊರಗೆ ತಗ, ಇನ್ನು ಉಳ್ದವನ್ನೆಲ್ಲ ಆ ಕಡೆ ತಗೊಂಬ. ಏನಾಗ್ತದೆ ನೋಡು, W2 ಇಸ್ ಈಕ್ವಲ್ಸ್ ಟು W2 ಹೊರಗೆ ತಗೊಂಡ್ರೆ ಈ ಫಾರ್ಮುಲಾ ಆಲ್ಟರ್ ಮಾಡ್ಕೊತಾ ಇದ್ದೀನಿ. W2 ಹೊರಗೆ ನಿಂಗೆ ಇದೇ ಬೇಕು, W2 ಬೇಕು ಅಂದರೆ ಇವನ್ನೆಲ್ಲ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, W2 ಬೇಕು ಅದನ್ನೇ ಹಿಡ್ಕ ಇದು ಈ ಕಡೆ ಹೋಗ್ಲಿ. ಡೆಲ್ಟಾ ಟಿ ಎಫ್ ಅಲ್ವಾ ಇಂಟು ಕನ್ನಮ್ಮ M2 ಇಂಟು W1 ಡಿವೈಡೆಡ್ ಬೈ 1000 ಇಂಟು ಕೆ ಎಫ್. ನೋಡು ಇನ್ನೊಂದ್ಸಲ ನೋಡು, W2 ಬೇಕು, W2 ಅಲ್ಲೇ ಹಿಡ್ಕ. ಸೊ ಇವನ್ನೆಲ್ಲ ಆ ಕಡೆ ತಗೊಂಡೋಗಿ ಏನಾಗುತ್ತೆ, M2 ಡೆಲ್ಟಾ ಟಿ ಎಫ್ M2 W1 ಡಿವೈಡ್ ಬೈ 1000 ಇಂಟು ಕೆ ಎಫ್ ಅಂತ ಆಗುತ್ತೆ. ಸೊ ದಿಸ್ ಇಸ್ W2 ವೆಯ್ಟ್ ಆಫ್ ಆಸ್ಕಾರ್ಬಿಕ್ ಆಸಿಡ್ ಕಂಡಿಬೇಕು. ಎಸ್, ಈಗ ಡೆಲ್ಟಾ ಟಿ ಎಫ್ ದೇವ್ ಗಿವೆನ್, ಡೆಲ್ಟಾ ಟಿ ಎಫ್ ಎಷ್ಟು ಕೊಟ್ಟವ್ರೆ? ಡೆಲ್ಟಾ ಟಿ ಎಫ್ ದೇವ್ ಗಿವೆನ್ 1.5 ಇಂಟು M2 ಅಂದರೆ ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಅಂದರೆ ಇದ್ರದ್ದು ಮೋಲಾರ್ ಮಾಸ್ ಕರೆಕ್ಟ್ ಅಲ್ಲ ಕನ್ನಮ್ಮ? C6H8O6 ಮೋಲಾರ್ ಮಾಸ್ ಅಂದರೆ ಎಷ್ಟಪ್ಪ? ಮೋಲಾರ್ ಮಾಸ್ ಆಫ್ C6H8O6 ಇದ್ರದ್ದು ಮೋಲಾರ್ ಮಾಸ್. ಹೌ ಡು ಯು ಫೈಂಡ್ ಮೋಲಾರ್ ಮಾಸ್? ಮೋಲಾರ್ ಮಾಸ್ ಅಂದ್ರೆ ಕಂದಮ್ಮ ಕಾರ್ಬನ್ದು ಅಟೋಮಿಕ್ ವೆಯ್ಟ್, ಸಮ್ ಆಫ್ ಅಟೋಮಿಕ್ ವೆಯ್ಟ್ಸ್ ಅಲ್ವಾ ಕಂದ? ಸಮ್ ಆಫ್ ಅಟೋಮಿಕ್ ವೆಯ್ಟ್ಸ್ ಅಂದ್ರೆ ಕಾರ್ಬನ್ದು ಅಟೋಮಿಕ್ ವೆಯ್ಟ್ 12 ಇಂಟು 6 ಪ್ಲಸ್ ಹೈಡ್ರೋಜನ್ದು 8 ಇಂಟು 1 ಅಂತ ಆಗುತ್ತೆ 8 ಪ್ಲಸ್ ಎಷ್ಟಪ್ಪ? ಆಕ್ಸಿಜನ್ದು ಅಟೋಮಿಕ್ ವೆಯ್ಟ್ 8 ಅಟೋಮಿಕ್ ನಂಬರು, ಅದು ಡಬಲ್ ಇರುತ್ತೆ 16 ಇಂಟು 6. ವಾಟ್ ಇಸ್ ದ ಆನ್ಸರ್ ನೋಡು, ಇದನ್ನ ಮಾಡು ಬೇಗ. ಎಷ್ಟು ಬರುತ್ತೆ? 12 ಇಂಟು 6 ಪ್ಲಸ್ 8 16 ಇಂಟು 6 ಎಷ್ಟು ಬರುತ್ತೆ ಕದಮ್ಮ? 12 ಇಂಟು 6 ಪ್ಲಸ್ 8 ಪ್ಲಸ್ 16 ಇಂಟು 6 ಎಷ್ಟು ಬರುತ್ತೆ ಕದಮ್ಮ? 176 ಬರುತ್ತೆ ನೋಡ. ಇನ್ನೊಂದ್ಸಲ 176 ಕರೆಕ್ಟಾ? 12 ಆರ್ಲ ಪ್ಲಸ್ 8. ಓಕೆ, ಕರೆಕ್ಟ್ ಇದೆ 176. ಎಸ್. ನೆಕ್ಸ್ಟ್ ಒನ್ ಅದೇ ಥರ ಇನ್ನೊಂದ್ರದ್ದು ಮಾಲಿಕ್ಯುಲರ್ ವೇಟ್ ಬೇಕು. ಯಾವುದ್ರದ್ದು ಇನ್ನೊಂದು ಕನ್ನಮ್ಮ? ಬೆನ್ಸಿನ್ ಅಲ್ವಾ? ಬೆನ್ಸಿನ್ ಅಂದರೆ C6 ಬೇಕಾದ್ರದ್ದು ನಮಗೆ. M1 ಇದೆಯಾ? ಇಲ್ಲ, M1 ಇಲ್ಲ ಅಂದರೆ ಅದೇನು ಬೇಡ. ಎಸ್ ಕದಮ್ಮ. ಈಗ ನೋಡು, ನೆಕ್ಸ್ಟ್ ನೋಡು 1.5 ಡೆಲ್ಟಾ ಟಿ ಎಫ್ 1.5 ಇಂಟು M2 ಸಿಕ್ತು ನಮಗೆ 176. ಇದು ಎಷ್ಟಪ್ಪ? ಅದು 1.5 ಇಂಟು M2 ಎಷ್ಟಪ್ಪ ಈಗ ಸಿಕ್ತಲ್ಲ ಮಾಲಿಕ್ಯುಲರ್ ವೇಟು 176 ಇಂಟು W1 ವೆಯ್ಟ್ ಆಫ್ ಸಾಲ್ವೆಂಟ್ ಕೊಟ್ಟವರ ವೆಯ್ಟ್ ಆಫ್ ಸಾಲ್ವೆಂಟು ದಟ್ ಈಸ್ 78 ಗ್ರಾಮ್ ಟು ಬಿ ಡಿಸಾಲ್ವ್ಡ್ ಇನ್ 78 ಗ್ರಾಮ್ ಆಫ್ 78 ಡಿವೈಡ್ ಬೈ ಕರೆಕ್ಟಾ 1000 ಇಂಟು ಕೆ ಎಫ್ ಅಂದರೆ ಎಷ್ಟು ಕೊಟ್ಟವ್ರಿಗೆ 3.9 ಕೆ ಎಫ್ 3.9. ಈಗ ಸಾಲ್ವ್ ಮಾಡಿ ಎಷ್ಟು ಬರುತ್ತೆ ನೋಡು. ಸಾಲ್ವ್ ಮಾಡ್ಕೊಂಡ ಅದು ಎಷ್ಟು ಬರ್ತೈತೆ? 1.5 ಇಂಟು 176 ಇಂಟು 78 20,592 ಬರುತ್ತದು. ಮೇಲ್ಗಡೆ 20,592 ಡಿವೈಡ್ ಬೈ 3,900 ಕರೆಕ್ಟಾ? 20,590 ಬೈ 5.28 ಬಂತ ಕರೆಕ್ಟಾ? ನೋಡ್ರಿ ಇನ್ನೊಂದ್ಸಲ ಚೆಕ್ ಮಾಡು. 1.5 ಇಂಟು 176 3,900 W2
5. ಎಸ್ ನಮ್ಮ 5.28 ಬರುತ್ತೆ ನೋಡು. 5.28 ಕರೆಕ್ಟಾಗಿ ನೀವು ಕಂಡಿಡಿದ್ರೆ W2 ಕ್ಲಿಯರಾ? W2 ಅಂದ್ರೆ ವೆಯ್ಟ್ ಕಂಡಿಡಿದ್ಯಾ? ಇನ್ನೊಂದ್ಸಲ ನೋಡ್ಕೊಂಡು ಅದು ಕರೆಕ್ಟ್ ಇದೆಯಾ? 1.5 into 176 into 70. ಕರೆಕ್ಟ್ ಇದೆ ಕರೆಕ್ಟ್ ಇದೆ ಕರೆಕ್ಟ್ ಇದೆ. ಸೊ ದಿಸ್ ಈಸ್ ನೀವು ಕಂಡಿಡಿದ್ಯಾ ವೆಯ್ಟ್, ದಟ್ ಈಸ್ ಗ್ರಾಮ್. ಸೊ ದಿಸ್ ಈಸ್ ವೆಯ್ಟ್ ಕಂಡಿಡಿದ್ಯಾ? ಇದು ಸಹ ಯಾವ್ದ್ರ ಮೇಲೆ ಕೇಳೋಣ? ಕೋಲಿಗೇಟಿವ್ ಪ್ರಾಪರ್ಟಿ ಮೇಲೆ ಕೇಳೋರೆ ಕ್ವಶನ್. ಸೊ ದಿಸ್ ಈಸ್ ಕ್ಲಿಯರಾ? ಇದ್ರದ್ದೇನು ಅವಶ್ಯಕತೆ ಬರಲಿಲ್ಲ ಈ ಪ್ರಾಬ್ಲಮಲ್ಲಿ, ಇದ್ರದ್ದೇನು ಅವಶ್ಯಕತೆ ಬರಲಿಲ್ಲ. ನೆಕ್ಸ್ಟ್ ಒನ್ ನೋಡೋಣ ಕಂದಮ್ಮ. ನೆಕ್ಸ್ಟ್ ಪ್ರಾಬ್ಲಮ್, ಹೆಪ್ಟೇನ್ ಅಂಡ್ ಆಕ್ಟೇನ್ ಕಂದಮ್ಮ. ಹೆಪ್ಟೇನ್ ಅಂಡ್ ಆಕ್ಟೇನ್ ಫಾರ್ಮ್ ಆನ್ ಐಡಿಯಲ್ ಸೊಲ್ಯೂಷನ್. ಇವೆರಡೂ ಸೇರಿ ಐಡಿಯಲ್ ಸೊಲ್ಯೂಷನ್ ಫಾರ್ಮೇಷನ್ ಹೌದು. ಹೆಪ್ಟೇನ್ ಮತ್ತು ಆಕ್ಟೇನ್ ಐಡಿಯಲ್ ಸೊಲ್ಯೂಷನ್ ಫಾರ್ಮೇಷನ್ ಮಾಡುತ್ತೆ. ನಾನು ಹೇಳ್ಕೊಟ್ನಲ್ಲ ಐಡಿಯಲ್ ಸೊಲ್ಯೂಷನ್ ಹೆಂಗೆ ಫಾರ್ಮೇಷನ್ ಆಗುತ್ತೆ. ಐಡಿಯಲ್ ಸೊಲ್ಯೂಷನ್ನು ಅದ್ರದ್ದು ಸ್ಟ್ರಕ್ಚರ್ ಸೇಮ್ ಇರಬೇಕು, ಒಂದು ಮಾಲಿಕ್ಯುಲರ್ ವೇಟ್ ಅಪ್ರಾಕ್ಸಿಮೇಟ್ಲಿ ಸೇಮ್ ಇರಬೇಕು. ಆಕ್ಟೇನ್ ಮತ್ತು ಹೆಪ್ಟೇನ್ ಅಕ್ಕಪಕ್ಕ ಅಲ್ವಾ ಕಂದಮ್ಮ. ಸೊ ಅವು ಐಡಿಯಲ್ ಸೊಲ್ಯೂಷನ್ ಫಾರ್ಮೇಷನ್ ಮಾಡ್ತವೆ. ಅಟ್ 373 ಕೆಲ್ವಿನ್ ದ ವೇಪರ್ ಪ್ರೆಷರ್ ಆಫ್ ದ ಟೂ ಲಿಕ್ವಿಡ್ಸ್ ಕಾಂಪೋನೆಂಟ್ಸ್ ಆರ್ 105.2 kPa ಅಂಡ್ 46.8 kPa. ಅಂದ್ರೆ ಎರಡು ಲಿಕ್ವಿಡ್ದು ಯಾವ್ದು ಎಪ್ಟೇನ್ದು ಮತ್ತೆ ಆಕ್ಟೇನ್ದು ಏನ್ ಕೊಟ್ಟವ್ರೆ ಕಂದಮ್ಮ? ವೇಪರ್ ಪ್ರೆಷರ್ ಕೊಟ್ಟವ್ರೆ. ಆಮೇಲೆ ಬರ್ಕೋಣ, ಫಸ್ಟ್ ಓದೋಣ ರೆಸ್ಪೆಕ್ಟಿವ್ಲಿ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಕಂಟೈನಿಂಗ್ 26.0 ಗ್ರಾಮ್ ಆಫ್ ಹೆಪ್ಟೇನ್ ಅಂಡ್ 35 ಗ್ರಾಮ್ ಆಫ್ ಆಕ್ಟೇನ್. ರೈಟ್. ಈಗ ಮತ್ತೆ ಒಂದ್ಸಲ ಓದಿ ಬರ್ಕೊಳ್ಳೋಣ. ಇವಾಗ ಬರ್ಕೊಳ್ತಾ ಹೋಗೋಣ ನೀಟಾಗಿ. ಸೊಲ್ಯೂಷನ್ ಕಂದಮ್ಮ, ಹೆಪ್ಟೇನ್ ಅಂಡ್ ಆಕ್ಟೇನ್ ಫಾರ್ಮ್ ಐಡಿಯಲ್ ಸೊಲ್ಯೂಷನ್. ಓಕೆ, ಅಟ್ 373 ಕೆಲ್ವಿನ್. ಓಕೆ, ದ ವೇಪರ್ ಪ್ರೆಷರ್ ಆಫ್ ದ ಟೂ ಲಿಕ್ವಿಡ್ಸ್ ಕಾಂಪೋನೆಂಟ್ಸ್. ವೇಪರ್ ಪ್ರೆಷರ್ ಆಫ್ ಟೂ ಲಿಕ್ವಿಡ್ ಕಾಂಪೋನೆಂಟ್ ಅಂದ್ರೆ ವೇಪರ್ ಪ್ರೆಷರ್ ಆಫ್ ಯಾರ್ದಪ್ಪ? ಹೆಪ್ಟೇನ್ದು. ವೇಪರ್ ಪ್ರೆಷರ್ ಆಫ್ ಹೆಪ್ಟೇನ್ ಎಷ್ಟು ಕೊಟ್ಟವ್ರೆ ಕಂದಮ್ಮ? 105.2 kPa ಅಂತ ಕೊಟ್ಟವ್ರೆ. ಕರೆಕ್ಟಾ? ನೆಕ್ಸ್ಟ್ ಒನ್, ವೇಪರ್ ಪ್ರೆಷರ್ ಆಫ್ ಆಕ್ಟೇನ್ ಎಷ್ಟು ಕೊಟ್ಟವ್ರೆ? ವೇಪರ್ ಪ್ರೆಷರ್ ಆಫ್ ಆಕ್ಟೇನ್ ಕಂದಮ್ಮ 46.8 kPa ಅಂತ ಕೊಟ್ಟವ್ರೆ. ಕರೆಕ್ಟಾ ಕಂದಮ್ಮ? ರೆಸ್ಪೆಕ್ಟಿವ್ಲಿ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಅಂದ್ರೆ ಪಿ ಟೋಟಲ್. ಇವೆರಡು ಸೇರಿದ ಮೇಲೆ ಏನ್ ವೇಪರ್ ಪ್ರೆಷರ್ ಬರುತ್ತೆ? ದಟ್ ಇಸ್ ಪಿ ಟೋಟಲ್ ಕಂಟೈನಿಂಗ್ ಕಂಡಿಡಬೇಕು. ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಕಂಟೈನಿಂಗ್ 26 ಗ್ರಾಮ್ ಆಫ್ ಹೆಪ್ಟೇನ್. ಅಂದ್ರೆ ಇದ್ರದ್ದು ವೆಯ್ಟು ಕೊಟ್ಬಿಟ್ಟವ್ರೆ. ಎಷ್ಟು ಕೊಟ್ಟವ್ರೆ ಕಂದಮ್ಮ? 26 ಗ್ರಾಮ್ ಆಫ್ ಹೆಪ್ಟೇನ್ ಅಂಡ್ ಕರೆಕ್ಟ್ 35 ಗ್ರಾಮ್ ಆಫ್ ಆಕ್ಟೇನ್. ಈ ತರ ಕೊಟ್ಟವ್ರೆ ಕಂದಮ್ಮ. ಇಷ್ಟು ಕೊಟ್ಟವ್ರೆ. ಯಾವ್ದು ಫಾರ್ಮುಲಾ? ಪಿ ಟೋಟಲ್ ಕಂಡುಹಿಡಿಬೇಕು. ಕರೆಕ್ಟ್ ಅಲ್ವಾ? ವಾಟ್ ಇಸ್ ದ ಫಾರ್ಮುಲಾ ಫಾರ್ ಪಿ ಟೋಟಲ್? ಪಿ ಟೋಟಲ್ is equals to ಅಂದ್ರೆ ಟೋಟಲ್ ವೇಪರ್ ಪ್ರೆಷರ್ is equals to ಪಾರ್ಷಿಯಲ್ ಪ್ರೆಷರ್ ಆಫ್ ಹೆಪ್ಟೇನ್ ಪ್ಲಸ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಟೇನ್. ಸೊ ದಿಸ್ ಇಸ್ ದ ಫಾರ್ಮುಲಾ. ಕರೆಕ್ಟ್ ಅಲ್ವಾ ಕಂದಮ್ಮ? ವಾಟ್ ಇಸ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಹೆಪ್ಟೇನ್? ಮತ್ತೆ ಪಿ ಎ ಅಂದ್ರೆ ಹೆಂಗೆ ಕಡಿತೀವಿ ಇದಕ್ಕೆ? ಪಿ ಎ ಅಂದ್ರೆ ಪಿ ನಾಟ್ ಎ ಇಂಟು ಎಕ್ಸ್ ಎ. ಕರೆಕ್ಟ್ ಅಲ್ವಾ ಕಂದಮ್ಮ? ಪ್ಲಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ. ಕರೆಕ್ಟಾ? ಬಟ್ ಅಲ್ಲಿ ನಮಗೆ ಅದು ಅವಶ್ಯಕತೆ ಇದೆ ನೋಡು, ಅವರೇ ಕೊಟ್ಬಿಟ್ಟಾರೆ ಪಾರ್ಷಿಯಲ್ ಪ್ರೆಷರ್ ಆಫ್. ದೇ ಹ್ಯಾವ್ ಗಿವೆನ್ ದಿಸ್. ಕ್ಲಿಯರ್ ಕಂದಮ್ಮ? ದೇ ಹ್ಯಾವ್ ಗಿವೆನ್ ದಿಸ್ ಪಾರ್ಷಿಯಲ್ ಪ್ರೆಷರ್ ಆಫ್ ವೇಪರ್ ಪ್ರೆಷರ್ ಆಫ್ ಹೆಪ್ಟೇನ್. ಪ್ಯೂರ್ ಫಾರ್ಮ್ ಆಗಿದ್ದಾಗಿದ್ದು, ಮಿಕ್ಸ್ ಆಗಿರಲ್ಲ ಅವಾಗ. ಪ್ಯೂರ್ ಫಾರ್ಮ್ ಆಫ್ ಹೆಪ್ಟೇನ್, ಪ್ಯೂರ್ ಫಾರ್ಮ್ ಆಫ್ ಆಕ್ಟೇನ್. ಅಂದ್ರೆ ಈಗ ಮತ್ತೆ ಪಿ ಪಾರ್ಷಿಯಲ್ ಪ್ರೆಷರ್ ಆಫ್ ಹೆಪ್ಟೇನ್ ಅಂದ್ರೆ ಹೆಂಗ್ ಮಾಡ್ತೀಯಾ? ಪಾರ್ಷಿಯಲ್ ಪ್ರೆಷರ್ ಆಫ್ ಹೆಪ್ಟೇನ್ ಅಂದ್ರೆ ಕಂದಮ್ಮ ಇಲ್ಲಿ ನೋಡು. ಪಾರ್ಷಿಯಲ್ ಪ್ರೆಷರ್ ಆಫ್ ಹೆಪ್ಟೇನ್ ಅಂದ್ರೆ ಎಲ್ಲಿ ಜಾಗ? ಇಲ್ಲೇ ಮಾಡಂತಡಿ. ಪಾರ್ಷಿಯಲ್ ಪ್ರೆಷರ್ ಆಫ್ ಹೆಪ್ಟೇನ್ ಅಂದ್ರೆ ಕಂದಮ್ಮ ಪಾರ್ಷಿಯಲ್ ಪ್ರೆಷರ್ ಆಫ್ ಹೆಪ್ಟೇನ್. ಮತ್ತೆ ಪಾರ್ಷಿಯಲ್ ಪ್ರೆಷರ್ ಆಫ್ ಹೆಪ್ಟೇನ್ ಅಂದ್ರೆ ದಟ್ ಈಸ್ ಈಕ್ವಲ್ಸ್ ಟು ಹೆಪ್ಟೇನ್ ಇನ್ ಪ್ಯೂರೆಸ್ಟ್ ಫಾರ್ಮ್ ಆಗಿದ್ದಾಗ. ಕರೆಕ್ಟಾ? ಹೆಪ್ಟೇನ್ ಇನ್ ಪ್ಯೂರೆಸ್ಟ್ ಫಾರ್ಮ್ ಆಗಿದ್ದಾಗ ಇಂಟು ಮೋಲ್ ಫ್ರಾಕ್ಷನ್ ಆಫ್ ಹೆಪ್ಟೇನ್. ಮಾಡೋಣ ಇವಾಗ. ಪಾರ್ಷಿಯಲ್ ಪ್ರೆಷರ್ ಆಫ್ ಹೆಪ್ಟೇನ್ ಇಸ್ ಈಕ್ವಲ್ ಟು ಪ್ಯೂರೆಸ್ಟ್ ಫಾರ್ಮ್ ಆಗಿದ್ದಾಗ ಎಷ್ಟಪ್ಪ? ಪ್ಯೂರೆಸ್ಟ್ ಫಾರ್ಮ್ ಆಗಿದ್ದಾಗ ಎಷ್ಟಿದೆ ಅದರದ್ದು? ಪ್ಯೂರೆಸ್ಟ್ ಫಾರ್ಮ್ ಆಗಿದ್ದಾಗ 105.2. ಕ್ಲಿಯರಾ? ಇಂಟು ಮೋಲ್ ಫ್ರಾಕ್ಷನ್ ಆಫ್ ಹೆಪ್ಟೇನ್. ಹೌ ಟು ಫೈಂಡ್ ಮೋಲ್ ಫ್ರಾಕ್ಷನ್ ಆಫ್ ಹೆಪ್ಟೇನ್?
ಮೋಲ್ ಫ್ರಾಕ್ಷನ್ ಆಫ್ ಹೆಪ್ಟೇನ್ ಕದಮ್ಮ ಇಲ್ಲಿ ಮಾಡ್ತೀನಿ ನೋಡು. ಮೋಲ್ ಫ್ರಾಕ್ಷನ್ ಆಫ್ ಹೆಪ್ಟೇನ್ ಅಂದ್ರೆ ದಟ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಹೆಪ್ಟೇನ್, ಕರೆಕ್ಟಾ, ಡಿವೈಡ್ ಬೈ ವಾಟ್, ಟೋಟಲ್ ನಂಬರ್ ಆಫ್ ಮೋಲ್ಸ್. ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಹೆಪ್ಟೇನ್ plus number of moles of octane, correct enra? So this is mole fraction of heptane. So that is equals to number of moles of heptane. How do you find number of moles of heptane? Number of moles of heptane andre again weight in gram, correct akandava? Number of moles of heptane andre weight in gram heptane du divided by molecular weight. Weight in gram heptane ಎಷ್ಟು ಕೊಟ್ಟವರೆ? weight in gram heptane 26 divided by ಅದ್ರದ್ದು molecular weight of heptane. heptane ಅಂದ್ರೆ ಕಂದಮ್ಮ ಆಲ್ಕೇನ್ ಅಲ್ವೇನ್ರ? ಆಲ್ಕೇನ್ ಅಂದ್ರೆ CnH2n + 2, ಕರೆಕ್ಟಾ? ಹೆಪ್ಟೇನ್ ಅಂದ್ರೆ C7 H ಎಷ್ಟಪ್ಪ ಕಂದಮ್ಮ? 7 2 14, 14 + 2 ಎಷ್ಟು ಬರುತ್ತೆ? 16, ಕರೆಕ್ಟನಾ? 7 7 2 14, 14 2 16, C7H16. ಅದೇ ತರ ಇನ್ನೊಬ್ಬಂದು ಯಾರ್ದದು? ಆಕ್ಟೇನ್. ಆಕ್ಟೇನ್ ಅಂದ್ರೆ C8, ಕರೆಕ್ಟ್ ಏನ್ರಾ? C8 8 2 16, 8 2 16, 16 2 18, C8H18 ನೋಡ್ರ? C8 H ಎಷ್ಟು ಕಂದಮ್ಮ? 8 2 16 18, ಕ್ಲಿಯರಾ? ಇದು ಆಕ್ಟೇನ್ದು ಮಾಲಿಕ್ಯುಲರ್ ಫಾರ್ಮುಲಾ. ದಿಸ್ ಇಸ್ ಹೆಪ್ಟೇನ್. ಈಗ ನಮಗೆ ಮಾಲಿಕ್ಯುಲರ್ ವೇಟ್ ಬೇಕು, ಅದನ್ನ ನೋಡು. ಮಾಲಿಕ್ಯುಲರ್ ವೇಟ್ ಕ್ಯಾಲ್ಕುಲೇಷನ್ ಮಾಡೋಣ ಎಷ್ಟು ಬರುತ್ತೆ ಅಂತ. ಎಷ್ಟಪ್ಪ? ಯಾವುದು ಫಸ್ಟು? ಹೆಪ್ಟೇನ್ ಅಲ್ವೇನಾ? ಹೆಪ್ಟೇನ್ದು C7H16 ಅಂದ್ರೆ 12 ಇಂಟು ಇದ್ರದ್ದು ಕಂದಮ್ಮ. ಇದ್ರದ್ದು ನೋಡು ಮಾಲಿಕ್ಯುಲರ್ ವೇಟ್ ಹೆಂಗ್ ಮಾಡ್ತೀನಿ ನಾನು ಇವಾಗ? 7 × 12, ಕರೆಕ್ಟಾ? ಪ್ಲಸ್ ಇನ್ನೊಂದು 16, ಎಷ್ಟು ಬರುತ್ತೆ ನೋಡಿ ಇದು? 7 × 12 + 16, 12 6ಲ, ಕರೆಕ್ಟ್ ಏನ್ರ? 12 6ಲ ಪ್ಲಸ್ ಎಷ್ಟಪ್ಪ? 16, ದಟ್ ಈಸ್ ಈಕ್ವಲ್ಸ್ ಟು 88 ಡಿವೈಡ್ ಬೈ ಇದು ನಂಬರ್ ಆಫ್ ಇದೇ ಬರುತ್ತೆ 26 ಡಿವೈಡೆಡ್ ಬೈ 88 ಪ್ಲಸ್ ಕಂದಮ್ಮ ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಟೇನ್. ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಟೇನ್ ಅಂದ್ರೆ ಎಷ್ಟು ಬರುತ್ತೆ? C8 ಅಲ್ವಾ ಕಂದಮ್ಮ? C8 ಅಂದ್ರೆ 8 × 12, 12 × 8 ಪ್ಲಸ್ 16 ಎಷ್ಟು ಬಂತು ಕಂದಮ್ಮ? 112. ದಟ್ ಈಸ್ ಎಷ್ಟು ಕೊಟ್ಟವ್ರೆ? ಗ್ರಾಮ್ ಎಷ್ಟು ಕೊಟ್ಟವ್ರೆ ಆಕ್ಟೇನ್ದು? ಇಲ್ಲಿ ಕೆಳಗಡೆ ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಟೇನ್ ಅಂದ್ರೆ ಗ್ರಾಮ್ ಆಫ್ ಆಕ್ಟೇನ್ ಎಷ್ಟಪ್ಪ? 35 ಡಿವೈಡ್ ಬೈ ಎಷ್ಟು ಕಂದಮ್ಮ? 112. ಇದು ಸಾಲ್ವ್ ಮಾಡಿ ಎಷ್ಟು ಬರುತ್ತೆ? ಇದನ್ನ ಸಾಲ್ವ್ ಮಾಡಿ ಎಷ್ಟು ಬರುತ್ತೆ? 26 ಡಿವೈಡ್ ಬೈ 18 ಅಂದ್ರೆ ಎಷ್ಟು? 26 ಡಿವೈಡ್ ಬೈ 18 ಅಂದ್ರೆ ಕಂದಮ್ಮ 1.4. ನೋಡ್ರ ಕಂದಮ್ಮ ಎಲ್ಲರೂ ಮಿಸ್ ಹೊಡಿತಾ? 1.4 ಡಿವೈಡ್ ಬೈ ದಿಸ್ ಇಸ್ ಆಲ್ಸೋ 1.4 ಪ್ಲಸ್ 35 ಡಿವೈಡ್ ಬೈ 12 ಅಲ್ವಾ ಕಂದಮ್ಮ? 35 ಡಿವೈಡೆಡ್ ಬೈ 112 ಎಷ್ಟು ಬಂತು ಕಂದಮ್ಮ? 0.312 ಎಷ್ಟು ಬಂತು ನೋಡು ಕಂದಮ್ಮ? 1.44 1.752 0.44 divided by 0.821 ನೋಡು ಎಲ್ಲರೂ ಮಿಸ್ ಹೊಡಿತಾ? 0.821 number of moles of heptane divided by number of moles of heptane into number of moles of octane. Number of moles of heptane ಅಂದ್ರೆ weight of heptane 26 ಗ್ರಾಮ್ ಕೊಟ್ಟಿರೋದವರು, 26 ಗ್ರಾಮ್ ಡಿವೈಡ್ ಬೈ ಅದರದ್ದು ಮಾಲಿಕ್ಯುಲರ್ ವೇಟ್ ಅಂದ್ರೆ ಇದು ಹೆಪ್ಟೇನ್ದು 12 7 ಪ್ಲಸ್ 16 ಕರೆಕ್ಟ್ ಇದೆ 88. ಓಕೆ ನೆಕ್ಸ್ಟ್ ಒನ್ 35 ಡಿವೈಡ್ ಬೈ ಇದ್ರದ್ದು 1112 12 8 ಪ್ಲಸ್ 18 ಕರೆಕ್ಟ್ ಇದೆ 112. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1.44 ಡಿವೈಡ್ ಬೈ 1.44 ಪ್ಲಸ್ ಎಸ್ ಕರೆಕ್ಟ್ ಇದೆ. ನೆಕ್ಸ್ಟ್ ಒನ್ ಕದಮ್ಮ ಇದು ಸಿಕ್ತಂಗಾರೆ ಇವಾಗ ಎಷ್ಟು ಸಿಕ್ತಿದ್ರು? ಮೋಲ್ ಫ್ರಾಕ್ಷನ್ ಆಫ್ ಹೆಪ್ಟೇನ್ ಸಿಕ್ತು. ಎಷ್ಟಪ್ಪ ಮೋಲ್ ಫ್ರಾಕ್ಷನ್ ಆಫ್ ಹೆಪ್ಟೇನ್ ಹಂಗಾರೆ? 0.821 ಕ್ಲಿಯರಾ? ಎಷ್ಟು ಬರುತ್ತೆ ಫೈನಲ್ ಆನ್ಸರ್? ಫೈನಲ್ ಆನ್ಸರ್ ಕದಮ್ಮ 105.2 ಇಂಟು ಎಷ್ಟಪ್ಪ? 0.821 86.36 86.369
ಎಷ್ಟು ಬಂತು ಕಂದಮ್ಮ ಇದ್ರದ್ದು ಪಾರ್ಷಿಯಲ್ ಪ್ರೆಷರ್ ಆಫ್ F10 ಎಷ್ಟು ಬಂತು 86.36 ಪ್ಲಸ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಟೇನ್ ಇದೇ ಥರ ಮಾಡ್ತೀಯಾ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಟೇನ್ ಅಂದರೆ ನೋಡು ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಟೇನ್ ಅಂದರೆ ವೇಪರ್ ಪ್ರೆಷರ್ ಆಫ್ ಆಕ್ಟೇನ್ ಪ್ಯೂರ್ ಫಾರ್ಮ್ ಆಗಿದ್ದಾಗ ಇಂಟು ಮೋಲ್ ಫ್ರಾಕ್ಷನ್ ಆಫ್ ಆಕ್ಟೇನ್ ಕರೆಕ್ಟಾ ಸೊ ವೇಪರ್ ಪ್ಯೂರ್ ಫಾರ್ಮ್ ಆಗಿದ್ದಾಗ ಎಷ್ಟು ಕೊಟ್ಟವ್ರೆ ಅದರದ್ದು 35 ಅಲ್ವನ ಅಲ್ಲ 46.8 ಕರೆಕ್ಟ್ ಏನ್ರಾ ಇಂಟು ಮೋಲ್ ಫ್ರಾಕ್ಷನ್ ಆಫ್ ಆಕ್ಟೇನ್ ಇದೇ ಥರ ಕಂಡಿಡಿ ಎಷ್ಟು ಬರುತ್ತೆ ಮೋಲ್ ಫ್ರಾಕ್ಷನ್ ಆಫ್ ಆಕ್ಟೇನ್ ಇಸ್ ಈಕ್ವಲ್ಸ್ ಟು ಇದು ಮೇಲಕ್ಕೆ ಬರುತ್ತೆ ಅಷ್ಟೇ 35 ಡಿವೈಡೆಡ್ ಬೈ 112 ಡಿವೈಡೆಡ್ ಬೈ ಇದು ಸೇಮ್ ಇದು ಎಷ್ಟು ಬರುತ್ತೆ ಇದು 1.44 ಮೇಲ್ಗಡೆದು 1.4 ಅಲ್ವಾ ಅದು ಡೈರೆಕ್ಟ್ ಬರ್ಕೊಂಡ್ಬಿಡ್ತೀನಿ ಕಂದಮ್ಮ ಇದು 35 ಡಿವೈಡ್ ಬೈ 112ನ 0.312 ಬರುತ್ತೆ 0.312 ಡೈರೆಕ್ಟ್ ಬರೀತೀನಿ ನೋಡು ಅಲ್ಲಿ ಮಾಡಿದೀವಲ್ಲ ಹಂಗಾಗಿ 0.312 ಡಿವೈಡ್ ಬೈ 0.312 divided by 0.312 plus 1.4 ಎಷ್ಟು ಬರುತ್ತೆ ನೋಡು 0.312 plus 1.44 plus 1.4 1.752 0.312 divided by 0 1.75 0.17 ನೋಡ್ರಿ ಕರೆಕ್ಟಾಗಿ 0.178 ಮೋಲ್ ಫ್ರಾಕ್ಷನ್ ಆಫ್ ಆಕ್ಟೇನ್ ಕರೆಕ್ಟಾ ಇದು 0.312 ಡಿವೈಡ್ ಬೈ 0.312 ಪ್ಲಸ್ 1.44 ನೋಡಂತೆ 0.312 0.75 0.1 ಎಸ್ ಕದಮ್ಮ ಈಗ ಏನು ಬಂತು ಮೋಲ್ ಫ್ರಾಕ್ಷನ್ ಆಫ್ ಆಕ್ಟೇನ್ ಮತ್ತೆ ಎಷ್ಟು ಬಂತು 0.178 ಬಂತು ಕ್ಲಿಯರಾ ಈಗ ಎಷ್ಟು ಬರುತ್ತೆ ಟೋಟಲ್ ಆನ್ಸರ್ 46.8 ಇಂಟು 0.178 ಎಷ್ಟು ಬಂದು ನೋಡ್ಕೊಂಡು 8.33 8.3304 mole fraction of octane 8.3304 yes ಈಗ ಎಷ್ಟು ಬರುತ್ತೆ ನೋಡು ಫೈನಲ್ ಆನ್ಸರ್ ಫೈನಲ್ ಆನ್ಸರ್ ಕನ್ನಂ 80.36 plus ಆಗಿದೆಯಾ ಕಂದಮ್ಮ
fraction of moles of heptane divided of moles of 2 divided by heptane ಅಲ್ವಾ ಏನಂತ 7 7 16 16 ಆಗಿತ್ತಲ್ಲ 84 7 84 ಅಲ್ವೇನ್ರ 84 ಪ್ಲಸ್ 16 ಕಂದ ರೆಡ್ಡು ಕಂದ ಮಿಸ್ ಆಗಿದೆ ಇದು ಮಿಸ್ ಆಗಿದೆ ಇಲ್ಲಿ ನೋಡ್ಕಂದಮ್ಮ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಿಸ್ ಆಗಿದೆ ದಿಸ್ ಇಸ್ 100 ಕಂದಮ್ಮ ಆಗಿದೆ ಇದು ಮಿಸ್ ಆಗಿದೆ ಇದು ಮಿಸ್ ಆಗಿದೆ ಇದು ಮಿಸ್ ಆಗಿದೆ ಇದು 100 26 ಡಿವೈಡ್ ಬೈ 100 ಎಲ್ಲ ಆಲ್ಟರ್ ಆಗುತ್ತೆ 26 ಡಿವೈಡ್ ಬೈ 100 ಇದು ಅಷ್ಟೇ 26 ಡಿವೈಡ್ ಬೈ 100 ಆಗುತ್ತೆ ಇವಾಗ ಇದು ತಪ್ಪಾಗುತ್ತೆ ನೋಡಿ ಇವಾಗ 26 ಡಿವೈಡ್ ಬೈ 100 ಕರೆಕ್ಟ್ ಇದೆಯಾ 35 ಡಿವೈಡ್ ಅದು C8 ಅಲ್ವಾ ಕರೆಕ್ಟ್ ಇದೆ ಆರು ಪ್ಲಸ್ ಆಗಬೇಕು ರಾಂಗ್ ಆಗಿದೆ ಕಂದ ಇದು 114 ಆಗಬೇಕು 11 ಎಲ್ಲ ಚೇಂಜ್ ಆಗುತ್ತೆ ಕಂದ ಇನ್ನೆಲ್ಲ ಸರಿ ಇದೆ ಅಷ್ಟೇ ಚೇಂಜ್ ಆಗುತ್ತೆ ನೋಡು ಇದು 105.2 ಹಾಂ ಇದು ಫುಲ್ ಕಂಪ್ಲೀಟ್ ಚೇಂಜ್ ಆಗುತ್ತೆ ಕಂದಮ್ಮ ಈಗ ಆನ್ಸರ್ ಎಷ್ಟು ಬರುತ್ತೆ ಇದ್ರದ್ದು ಇದ್ರ ಆನ್ಸರ್ ಎಷ್ಟು ಬರುತ್ತೆ ಕಂದಮ್ಮ ಇದ್ರ ಆನ್ಸರ್ ಇವಾಗ ಒಂದು ಸ್ವಲ್ಪ ಮಿಸ್ ಆದರೆ ಫುಲ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ ಇದ್ರ ಆನ್ಸರ್ ಇವಾಗ ದಟ್ ಈಸ್ 26 divided by 100 divided by 26 divided by 100 plus 35 divided by 114 26 0.459 ಬರುತ್ತೆ 0.459 0.459 ಇದು ಹಂಗೆ ರಾಂಗ್ ಆಗುತ್ತೆ ಇವಾಗ ಇದೆಲ್ಲ ಚೇಂಜ್ ಮಾಡ್ಬೇಕು ಇವಾಗ ಇದೆಲ್ಲ ಚೇಂಜ್ ಮಾಡಿ ನೀನು ಮಾಡಿ ಎಷ್ಟು ಬರುತ್ತೆ ನೋಡು ಇದೆಲ್ಲ ಚೇಂಜ್ ಮಾಡುವ ಈಗ ಮೋಲ್ ಫ್ರಾಕ್ಷನ್ ಆಫ್ ಆಕ್ಟೇನ್ ಅಂದರೆ ಇದ್ರ ಮೇಲೆ ಬರ್ಕಂತೀಯ 35 ಡಿವೈಡೆಡ್ ಬೈ 114 ಡಿವೈಡ್ ಬೈ 26 ಡಿವೈಡ್ ಬೈ 100 ಪ್ಲಸ್ 35 divided by 114 what is the answer final answer ಹೇಳು 35 by 114 ಮೇಲ್ಗಡೆದು ಕಂದಮ್ಮ 0.306 ಬರ್ತದಲ್ವಾ 3 divided by plus 0.306 0.56 0.5
0.54 ಬರ್ತದೆ. ಇದು 0.54. ಇಲ್ಲಿಗ 0.5 ಎಷ್ಟು ಹಾಕ್ಬೇಕು ಇಲ್ಲಿಗೆ ಇವಾಗ? ಇದು ಯಾವುದಿದು ಕನ್ನವ? ಪಾರ್ಷಿಯಲ್ ಪ್ರೆಷರ್ ಆಫ್ ಹೆಪ್ಟೇನ್. ಪಾರ್ಷಿಯಲ್ ಪ್ರೆಷರ್ ಆಫ್ ಹೆಪ್ಟೇನ್ಗೆ ಮೋಲ್ ಫ್ರಾಕ್ಷನ್ ಆಫ್ ಹೆಪ್ಟೇನ್ ಎಷ್ಟು ಬಂತು ಕನ್ನವ? 0.459. 0.459 ಕ್ಲಿಯರಾ? ಈಗ ಎಷ್ಟು ಬರುತ್ತೆ ನೋಡಿದು? ಇದನ್ನು ಮಾಡಿದ್ರೆ ಎಷ್ಟು ಬರುತ್ತೆ? ಇದನ್ನು ಮಾಡಿದ್ರೆ ಕನ್ನಮ್ಮ ಇವಾಗ 105.2 ಇಂಟು ಎಷ್ಟಪ್ಪ? 0.459 ಬಂತು ಕನ್ನ 48. ಆಗಲೇ ತಪ್ಪಾಗಿತ್ತು. 48.2 ಬರುತ್ತೆ ಕನ್ನ. 48.2 48.2 ಇದು ಇಲ್ಲಿ ರಾಂಗ್ ಆಗಿದೆ. ಸೊ ದಿಸ್ ಈಸ್ 0. ಎಷ್ಟು ಬರುತ್ತೆ ನೋಡಿ ಇದು ಎಷ್ಟು ಬಂದಿದೆ? ಮೋಲ್ ಫ್ರಾಕ್ಷನ್ ಆಫ್ ಆಕ್ಟೇನ್ 0.54. ಅದು ಹೆಂಗೆ ಗೊತ್ತಾಯ್ತು ನನಗೆ? ತಪ್ಪಾಗಿದೆ ಅಂತ ಹೆಂಗೆ ಗೊತ್ತಾಯ್ತು ಅಂತ ಈಗ ಹೇಳ್ತೀನಿ ನೋಡು. 0.54 ಇಸ್ ಈಕ್ವಲ್ಸ್ ಟು, ಈಗ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 46.8 ಇಂಟು 0.54 25.272. ದಿಸ್ ಈಸ್ ಎಷ್ಟಪ್ಪ ಇದು? 25.272. ಅದು ಹೆಂಗೆ ಗೊತ್ತಾಯ್ತು ಅಂತಂದ್ರೆ ಕನ್ನಮ್ಮ, ಮೋಲ್ ಫ್ರಾಕ್ಷನ್ ಆಫ್ ಎ ಪ್ಲಸ್ ಮೋಲ್ ಫ್ರಾಕ್ಷನ್ ಆಫ್ ಬಿ ಆ್ಯಡ್ ಕೂಡಿದ್ರೆ 1 ಬರ್ಬೇಕು ಆನ್ಸರ್. ನೋಡಿ ಇಲ್ಲಿ ಎಷ್ಟಿದೆ ಮೋಲ್ ಫ್ರಾಕ್ಷನ್? 0.54. ಇದ್ರದ್ದು 0.459 ಆ್ಯಡ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 1 ಬರುತ್ತೆ. ಕರೆಕ್ಟ್ ಅಲ್ವಾ ಕನ್ನಮ್ಮ? ಅಂದರೆ ಈ ಥರ ಬರಬೇಕು, 1ಗೆ ಈಕ್ವಲ್ ಆಗಬೇಕು. ಅದು ಹಂಗಾಗಿ ನನಗೆ ಮಿಸ್ ಹೊಡಿತು, ಎಲ್ಲೋ ಮಿಸ್ ಹೊಡಿತಲ್ಲ ಅಂತ. ಸೊ ದಿಸ್ ಈಸ್, ಇದು ಮೋಲ್ ಫ್ರಾಕ್ಷನ್ ಆಫ್ ಎ ಮತ್ತು ಮೋಲ್ ಫ್ರಾಕ್ಷನ್ ಆಫ್ ಬಿ ಸೇರಿದ್ರೆ 1 ಬರಬೇಕು. ಆವಾಗ ನನಗೆ ಗೊತ್ತಾಯ್ತು, ಓ ಎಲ್ಲೋ ಮಿಸ್ ಆಗಿದೆ. ಈಗ ನೋಡಿ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ? 48.2 ಪ್ಲಸ್ 25.272 ಎಷ್ಟು ಬರುತ್ತೆ ಕನ್ನಮ್ಮ ಫೈನಲ್ ಆನ್ಸರ್? 48.2 ಪ್ಲಸ್ 25.27 ಎಷ್ಟು ಬರುತ್ತೆ? 73.47. ದಿಸ್ ಇಸ್ ದ ಆನ್ಸರ್, 73.472. ಸೊ ದಿಸ್ ಇಸ್ ದ ಆನ್ಸರ್. ದಿಸ್ ಇಸ್ ಪಿ ಟೋಟಲ್. ಯೂನಿಟ್ ಹೆಂಗೆ ಕೊಟ್ಟವ್ರು ನೋಡು. ಯೂನಿಟ್ ಕಂದಮ್ಮ, 2 liquids components are the vapor pressure kilopascal. They have given in terms of kilopascal. ಓಕೆ ಕನ್ನಮ್ಮ, ಅದಕ್ಕೆ ಆಮೇಲೆ ಇನ್ನೊಂದು ಕನ್ನಮ್ಮ ಎಕ್ಸಾಂಪಲ್ ಮಾಡುವಾಗ, ಇದು ಸೈಂಟಿಫಿಕ್ ಕ್ಯಾಲ್ಸಿಲಿ ಇದೇನಿದೆ ಡೈರೆಕ್ಟ್ ಡಿವೈಡ್ ಬೈ ಇದೇನಿದೆ ಹಂಗೆ ಹೊಡೆದ್ರೂ ಸೈಂಟಿಫಿಕ್ ಕ್ಯಾಲ್ಸಿಲಿ ಬರುತ್ತೆ. ಬಟ್ ಈ ನಾರ್ಮಲ್ ಕ್ಯಾಲ್ಸಿ ಯೂಸ್ ಮಾಡ್ತಿಲ್ಲ, ನಾರ್ಮಲ್ ಕ್ಯಾಲ್ಸಿಲಿ ಬರಲ್ಲ. ನಾರ್ಮಲ್ ಕ್ಯಾಲ್ಸಿಲಿ ಒಂದೊಂದೇ ಸಿಂಪ್ಲಿಫೈ ಮಾಡಬೇಕು. 26/100 ಸಿಂಪ್ಲಿಫೈ ಮಾಡ್ಕ, 26/100 ಪ್ಲಸ್ 35/114 ಸಿಂಪ್ಲಿಫೈ ಮಾಡ್ಕ. ಇವೆಲ್ಲವನ್ನು ಒಂದೊಂದು ಸಿಂಪ್ಲಿಫೈ ಮಾಡ್ಕೊಂಡು ಕೊನೆಗೆ ಮತ್ತೆ ಏನು ಮಾಡಬೇಕು? ಡಿವೈಡ್ ಮಾಡ್ಬೇಕಂದ್ರೆ ಈ ಫಸ್ಟು ಇವೆರಡನ್ನು ಇದನ್ನು ಸಿಂಪ್ಲಿಫೈ ಮಾಡ್ಕಂತೀಯ, ಇದನ್ನು ಸಿಂಪ್ಲಿಫೈ ಮಾಡ್ಕಂತೀಯ, ಇದನ್ನು ಸಿಂಪ್ಲಿಫೈ ಮಾಡ್ಕಂತೀಯ, ಆನ್ಸರ್ ಬರ್ಕೊಳ್ತೀಯ. ನೆಕ್ಸ್ಟ್ ಏನು ಮಾಡಬೇಕು? ಈ ಸಿಂಪ್ಲಿಫೈ ಆಗಿರೋದ್ರಿಂದ ಪ್ಲಸ್ 2 ಆ್ಯಡ್ ಮಾಡು, ಅದನ್ನೊಂದ್ಸಲ ಬರ್ಕ. ಆಮೇಲೆ ಮೇಲ್ಗಡೆದ್ರಿಂದ ಇವೆರಡನ್ನ ಆ್ಯಡ್ ಮಾಡಿ ಬರ್ಕೊಂಡು ಆಮೇಲೆ ಫೈನಲ್ ಸಿಂಪ್ಲಿಫಿಕೇಶನ್ ಮಾಡಬೇಕು. ಒಂದೇ ಸಲ ಹೊಡೆದ್ರೆ ಬರಲ್ಲ, ತಪ್ಪಾಗುತ್ತೆ, ಆನ್ಸರ್ ರಾಂಗ್ ಆಗುತ್ತೆ. ಕ್ಲಿಯರಾ? ಸೊ ದಿಸ್ ಈಸ್ ಅಬೌಟ್ ವೇಪರ್ ಪ್ರೆಷರ್ ಮೇಲೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್. ನೆಕ್ಸ್ಟ್ ಒನ್ ನೋಡೋಣ ಕನ್ನಮ್ಮ. ನೆಕ್ಸ್ಟ್ ಒನ್, ಕ್ಯಾಲ್ಕುಲೇಟ್ ದ ಮೊಲಾಲಿಟಿ ಆಫ್ 20% weight by volume aqueous solution of Ki. Given density of aqueous solution of Ki is equals to, they have given this, and molar mass of Ki is equals to 1.66 gram. ಕನ್ನಮ್ಮ ಇದನ್ನು ನಾನು ಸಿಂಪ್ಲಿಫೈ ಮಾಡ್ಕೊಡ್ತೀನಿ, ಇನ್ನು ಉಳಿದಿದ್ದು ನೀನು ಸಾಲ್ವ್ ಮಾಡು. ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಆನ್ಸರ್ ಹೇಳು. ಕ್ಲಿಯರ್ ಕನ್ನಮ್ಮ? ಕ್ಯಾಲ್ಕುಲೇಟ್ ದ ಮೊಲಾಲಿಟಿ ಆಫ್ 20% weight by volume aqueous solution of Ki. What you should calculate? You should calculate ಕನ್ನಮ್ಮ solution. You should calculate what? Molality. Molality ಅಂತಂದ್ರೆ ಸ್ಮಾಲ್ ಲೆಟರ್ m. You should calculate. ಕರೆಕ್ಟ್ ಕನ್ನಮ್ಮ? ಮೊಲಾಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. 20% weight by volume ಯಾವ ಸೊಲ್ಯೂಷನ್? aqueous solution of Ki. Solution of Ki. ಎಸ್, ಇನ್ ಮಾಡೋಣ. ಕ್ಲಿಯರಾ? ಗಿವೆನ್ ಡೆನ್ಸಿಟಿ ಆಫ್ aqueous solution. ಡೆನ್ಸಿಟಿ ಕೊಟ್ಟವ್ರೆ. ಡೆನ್ಸಿಟಿ ಇಸ್ ಈಕ್ವಲ್ಸ್ ಎಷ್ಟು ಕೊಟ್ಟವ್ರೆ? 1.2 gram per centimeter cube. ಕ್ಲಿಯರ್ ಕನ್ನಮ್ಮ? ಡೆನ್ಸಿಟಿ ದೇ ಹ್ಯಾವ್ ಗಿವೆನ್
ನೆಕ್ಸ್ಟ್ ಒನ್ ಮೋಲಾರ್ ಮಾಸ್ ಆಫ್ KI ಕೊಟ್ಟವ್ರೆ. ಮಾಲಿಕ್ಯುಲರ್ ವೆಯ್ಟ್ ಆಫ್ KI ದೇ ಹ್ಯಾವ್ ಗಿವೆನ್ ಎಷ್ಟಪ್ಪ 166 ಗ್ರಾಮ್ ಪರ್ ಮೋಲ್ ದೇ ಹ್ಯಾವ್ ಗಿವೆನ್. ಎಸ್, ಸೊ ದಿಸ್ ಇಸ್ ದೇ ಹ್ಯಾವ್ ಗಿವೆನ್. ಈಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಮೊಲಾಲಿಟಿ. ಮೊಲಾಲಿಟಿ ಫಾರ್ಮುಲಾ ಏನು? ಮೊಲಾಲಿಟಿ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ divided by mass of solvent in kg. ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆಜಿ. ನಾನು ಸಿಂಪ್ಲಿಫೈ ಮಾಡ್ಕೊಡ್ತೀನಿ ಕಣಮ್ಮ, ಅಂದರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ತೀನಿ. ಫೈನಲ್ ಆನ್ಸರ್ ನೀನು ಹೇಳು. ಕ್ಲಿಯರಾ? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್, ಹೌ ಡು ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್? ಇಲ್ಲಿ ಸಿಗುತ್ತೆ ನೋಡು. ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಇಲ್ಲಿ ಸಿಗುತ್ತೆ. ದೇವ್ ಗಿವೆನ್ ಇಂಡೈರೆಕ್ಟ್ಲಿ ದೇವ್ ಗಿವೆನ್ 20% ಅಂದ್ರೆ ಏನು? 20% ಅಂದರೆ 20 ಗ್ರಾಮ್ KI. ಕರೆಕ್ಟಾ? 20 ಗ್ರಾಮ್ KI ಇನ್ನ ಎಷ್ಟರಲ್ಲಿ? 100 ml ಆಫ್ ಸೊಲ್ಯೂಷನ್. 20 ಗ್ರಾಮ್ KI ಇನ್ 100 ml ಆಫ್ ಸೊಲ್ಯೂಷನ್. ಕ್ಲಿಯರ್ ಹಾಕಂದಮ್ಮ? ಅಂದ್ರೆ ಇಲ್ಲೇನು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂತಂದ್ರೆ ಏನ್ ಮಾಡಬೇಕು? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಫಾರ್ಮುಲಾ ಏನು? ನಂಬರ್ ಆಫ್ ಮೋಲ್ಸ್ ಆಫ್ KI ಇಸ್ ಈಕ್ವಲ್ಸ್ ಟು weight of KI in gram divided by molecular weight. Clear? Yes. Weight of KI is to 20 divided by molecular weight. They have given 166. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು. ಕ್ಲಿಯರ್ ಹಾಕಂದಮ್ಮ? ಇದು ನಂಬರ್ ಆಫ್ ಮೋಲ್ಸ್ ಆಫ್ KI ಸಿಕ್ತು. ಕರೆಕ್ಟಾ? ಅವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ನೆಕ್ಸ್ಟ್ ಮಾಸ್ ಆಫ್ ಸಾಲ್ವೆಂಟ್ ಇನ್ KG. ಮಾಸ್ ಆಫ್ ಸಾಲ್ವೆಂಟ್ ಇನ್ KG ಹೆಂಗ್ ಕಂಡಿಡ್ಕಂತೀಯ? ಮಾಸ್ ಆಫ್ ಸಾಲ್ವೆಂಟ್ ಇನ್ KG ಕಂದಮ್ಮ, ದೇ ಹ್ಯಾವ್ ಗಿವನ್ 100 ml ಆಫ್ ಸೊಲ್ಯೂಷನ್. ದೇ ಹ್ಯಾವ್ ಗಿವನ್ 100 ml ಆಫ್ ಸೊಲ್ಯೂಷನ್. ನಿನಗೆ ಬೇಕಾಗಿರೋದೇನು? ಮಾಸ್ ಆಫ್ ಸಾಲ್ವೆಂಟ್ ಇನ್ KG ಬೇಕು. ಕ್ಲಿಯರಾ? ಈಗ ಮಾಸ್ ಆಫ್ ಸೊಲ್ಯೂಷನ್ ಇಸ್ ಈಕ್ವಲ್ಸ್ ಟು ವಾಟ್? ಮಾಸ್ ಆಫ್ ಸಾಲ್ವೆಂಟ್ ಪ್ಲಸ್ ಮಾಸ್ ಆಫ್ ಸಲ್ಯೂಟ್. ಕರೆಕ್ಟ್ ಏನ್ರಾ? ಪ್ಲಸ್ ಮಾಸ್ ಆಫ್ ಸಲ್ಯೂಟ್. ನಿನಗೆ ಬೇಕಾಗಿರೋದು ಮಾಸ್ ಆಫ್ ಸಾಲ್ವೆಂಟ್. ಮಾಸ್ ಆಫ್ ಸೊಲ್ಯೂಷನ್ ದೇ ಹ್ಯಾವ್ ಗಿವನ್ 100 ml ಆಫ್ ಸೊಲ್ಯೂಷನ್. ಅದನ್ನ ಡೆನ್ಸಿಟಿ ಫಾರ್ಮುಲಾ ಹಾಕಿ ಮಾಡಿದ್ರೆ ಎಷ್ಟು ಬರುತ್ತೆ ಕಣಮ್ಮ? ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಮಾಸ್ ಡಿವೈಡ್ ಬೈ ವಾಲ್ಯೂಮ್. ಕರೆಕ್ಟ್ ಕಣಮ್ಮ? ನಿನಗೆ ಮಾಸ್ ಬೇಕು. ಡೆನ್ಸಿಟಿ ದೇ ಹ್ಯಾವ್ ಗಿವನ್ 1.2 ದೇ ಹ್ಯಾವ್ ಗಿವನ್ ಡೆನ್ಸಿಟಿ, ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಬೇಕು. ಮಾಸ್ ಡಿವೈಡ್ ಬೈ ವಾಲ್ಯೂಮ್ ಎಷ್ಟಪ್ಪ? 100 ml ಆಫ್ ಸೊಲ್ಯೂಷನ್. ಎಸ್, ಎಷ್ಟು ಬರುತ್ತೆ? 100. ಇದು ಎಷ್ಟು ಬರುತ್ತೆ ಕಣಮ್ಮ? ಮಾಸ್ ಬರುತ್ತೆ. ಇವಾಗ ಮಾಸ್ ಆಫ್ ಸೊಲ್ಯೂಷನ್ ಬರುತ್ತೆ. ಎಷ್ಟು ಬರುತ್ತೆ ನೋಡು? ಮಾಸ್ ಆಫ್ ಸೊಲ್ಯೂಷನ್ ಕಣಮ್ಮ 100 ಇಂಟು 1.2 ಮಾಡ್ಬೇಕಂದಮ್ಮ. ಕರೆಕ್ಟಾ? 100 ಇಂಟು 1.2. ಕ್ಲಿಯರ್? ದಿಸ್ ಇಸ್ ಮಾಸ್ ಆಫ್ ಸೊಲ್ಯೂಷನ್. 100 ಇಂಟು 1.2 ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಆಫ್ ಸಾಲ್ವೆಂಟ್. ಇದು ನಿನಗೆ ಬೇಕು, ಸಿಗುತ್ತಿದ್ದು ಮಾಸ್ ಆಫ್ ಸಾಲ್ವೆಂಟ್ ಪ್ಲಸ್ ಮಾಸ್ ಆಫ್ ಸಲ್ಯೂಟ್ ಸಿಕ್ಕಿದೆ. ಎಷ್ಟು ಸಿಕ್ಕಿದೆ? 20 ಗ್ರಾಮ್. ದಿಸ್ ಇಸ್ 20 ಗ್ರಾಮ್. ನಮ್ಗೆ ಇಷ್ಟನ್ನು ಮಾಡಿದ್ರೆ ನಿಮಗೆ ಮಾಸ್ ಆಫ್ ಸಾಲ್ವೆಂಟ್ ಸಿಗುತ್ತೆ. ಇದನ್ನ ಈ ಕಡೆ ತಗೊಂಬ, ಅಷ್ಟೇ ಮೈನಸ್ ಆಗುತ್ತೆ. ಮಾಸ್ ಆಫ್ ಸಾಲ್ವೆಂಟ್ ಸಿಗುತ್ತೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಫೈನಲ್ ಆನ್ಸರ್ ಎಷ್ಟು ಮಾಡು? ಇದು ನಂಬರ್ ಆಫ್ ಮೋಲ್ಸ್ ಆಫ್ KI. ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು. ಮಾಸ್ ಆಫ್ ಸಾಲ್ವೆಂಟ್ ಇನ್ KG ಇಲ್ಲಿ ಬರುತ್ತಲ್ಲ, ಮಾಸ್ ಆಫ್ ಸಾಲ್ವೆಂಟ್ ಇನ್ KG, ಮಾಸ್ ಆಫ್ ಸಾಲ್ವೆಂಟ್ ಇದು ಆ ಕಡೆಗೆ ಹೋದ್ರೆ ಏನಾಗುತ್ತೆ? 20 ಮೈನಸ್ 100 ಇಂಟು 1.2 ಆಗುತ್ತೆ. ಯು ವಿಲ್ ಗೆಟ್ ಮಾಸ್ ಆಫ್ ಸಾಲ್ವೆಂಟ್ ಸಿಗುತ್ತೆ. ಆ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು. ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಹೇಳು? ಮೊಲಾಲಿಟಿ ನೀನೇ ಕಂಡಿಡಿ. ಮೊಲಾಲಿಟಿ ಕಂಡಿಡಿದ ಮೇಲೆ ಯು ಶುಡ್ ರೈಟ್ ದ ಯೂನಿಟ್ ಮೋಲ್ ಪರ್ KG. ಕ್ಲಿಯರಾ? ಇದು ಮೊಲಾಲಿಟಿ ಎಷ್ಟು ಬರುತ್ತೆ ಯು ಶುಡ್ ಗೆಟ್. ಆನ್ಸರ್ ನಾನು ಹೇಳಿರ್ತೀನಿ ಕಣಮ್ಮ, ಚೆಕ್ ಮಾಡು. ಆನ್ಸರ್ ಈಸ್ ಅದಕ್ಕೆ ಕಣಮ್ಮ ಇಷ್ಟು ಬರುತ್ತೆ ನೋಡು. %.
3% aqueous solution of K. ನಮ್ಮ ಮೊಲಾಲಿಟಿ 1.5 ಬರುತ್ತೆ ನೋಡ್ರಿ. ಇದನ್ನು ನೀವು ನೋಡ್ಕೊಳ್ಳಿ 1.505 ಬರುತ್ತೆ. ಇಲ್ಲೆಲ್ಲ ಇಲ್ಲೇ ಇದೆ, ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು, ವಿಲ್ ಗೆಟ್ ದ ಆನ್ಸರ್ 1.5. ಎಸ್, ನೆಕ್ಸ್ಟ್ ಒನ್, ನೆಕ್ಸ್ಟ್ ಪ್ರಾಬ್ಲಮ್. ನಮ್ಮ ವೇಪರ್ ಪ್ರೆಷರ್ ಆಫ್ ವಾಟರ್ ಈಗ ಮಾಡಿದ್ನಲ್ಲ ನಾವು ಪ್ರೀವಿಯಸ್ ಹಿಂದೆ ಮಾಡಿದ್ನಲ್ಲ ಅದೇ ಥರ ಇದನ್ನು ಅಷ್ಟೇ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಡ್ತೀನಿ, ಇನ್ನು ಉಳಿದಿದ್ದು ನೀನು ಮಾಡಬೇಕು. ಕ್ಲಿಯರಾ? ಎಸ್, ವೇಪರ್ ಪ್ರೆಷರ್ ಆಫ್ ವಾಟರ್ at 298 Kelvin is 17.535 millimeter mercury. Calculate the vapor pressure of water at 293 Kelvin when 25 gram of glucose is dissolved in 450 gram of water. Yes, ಕಣ ಈಗ ನೋಡು ಏನೇನು ಕೊಟ್ಟವ್ರೆ ಬರ್ಕೊಳ್ತಾ ಹೋಗು. ಏನೇನು ಕೊಟ್ಟವ್ರೆ ಬರ್ಕ ಕಣಮ್ಮ. ವೇಪರ್ ಪ್ರೆಷರ್ ಆಫ್ ವಾಟರ್ ಅಟ್ 298 Kelvin ಎಷ್ಟು ಕೊಟ್ಟು, ವೇಪರ್ ಪ್ರೆಷರ್ ಆಫ್ ವಾಟರ್ ಅಂದರೆ ಪ್ಯೂರ್ ವಾಟರ್ದು ಎಷ್ಟು ಅಂತ ಕೊಟ್ಟವ್ರೆ. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್ ಎಷ್ಟಪ್ಪ? Vapor pressure of pure water at 293 Kelvin is ಎಷ್ಟಪ್ಪ? 17.535 millimeter mercury. ಕ್ಲಿಯರಾ? ಈ ಥರ ಕೊಟ್ಟವ್ರೆ. ಕ್ಯಾಲ್ಕುಲೇಟ್ ದ ವೇಪರ್ ಪ್ರೆಷರ್ ಆಫ್ ವಾಟರ್ ವೆನ್ 25 ಗ್ರಾಮ್ ಆಫ್ ಗ್ಲೂಕೋಸ್ ಇಸ್ ಡಿಸಾಲ್ವ್ಡ್. ಕ್ಲಿಯರ್ ಕಣಮ್ಮ? ವೇಪರ್ ಪ್ರೆಷರ್ ಏನಾಗುತ್ತೆ? ಕಡಿಮೆ ಆಗುತ್ತೆ ಅಲ್ವಾ ಕಣಮ್ಮ? 25 ಗ್ರಾಮ್ ಆಫ್ ಗ್ಲೂಕೋಸ್ನ ಡಿಸಾಲ್ವ್ ಮಾಡಿದ್ರೆ ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ. ಡಿಸಾಲ್ವ್ಡ್ in 450 gram of water, andre weight of solvent they have given, weight of solvent, that is W1 is equals to 450 gram. Next one, when 25 gram of glucose, that means WO2 kottavare, WO2 is equals to 25 gram. Clear? This is vapor pressure of pure water. So that is W1 kottavare, W2 kottavare, M1 M2 ನಿಮಗೆ ಗೊತ್ತಾಗುತ್ತೆ, ಮಾಲಿಕ್ಯುಲರ್ ವೇಟ್ ನಿಮಗೆ ಗೊತ್ತಾಗುತ್ತೆ. ಮಾಲಿಕ್ಯುಲರ್ ವೇಟ್ ಆಫ್ M1 ಅಂದ್ರೆ ಮಾಲಿಕ್ಯುಲರ್ ವೇಟ್ ಆಫ್ ಸಾಲ್ವೆಂಟ್ ಅಲ್ವೇನ್ ರಕಂದಮ್ಮ? M1 ಅಂದ್ರೆ ಮಾಲಿಕ್ಯುಲರ್ ವೇಟ್ ಆಫ್ ಸಾಲ್ವೆಂಟ್. ಮಾಲಿಕ್ಯುಲರ್ ವೇಟ್ ಆಫ್ ಯಾರ್ದಪ್ಪ? ಮಾಲಿಕ್ಯುಲರ್ ವೇಟ್ ಆಫ್ ವಾಟರ್ M1 ಅಂದ್ರೆ. M2 ಅಂದ್ರೆ ಮಾಲಿಕ್ಯುಲರ್ ವೇಟ್ ಆಫ್ ಸಲ್ಯೂಟ್. ಮಾಲಿಕ್ಯುಲರ್ ವೇಟ್ ಆಫ್ ಸಲ್ಯೂಟ್ ಅಂದ್ರೆ ಬೆನ್ಸಿನ್, C6H6 ಬೆನ್ಸಿನ್. ಕ್ಲಿಯರ್ ಯಾಕಂದಮ್ಮ? ಇದು ಎಲ್ಲ ಸಿಗುತ್ತೆ ನಿನಗೆ. ಇದನ್ನು ಕೊಟ್ಟವ್ರೆ, P0 value they have given. Clear? Vapor pressure of water they have given is 17.535 millimeter mercury. Calculate the vapor pressure of water 293 Kelvin when 25 gram ಅಂದ್ರೆ ಡಿಸಾಲ್ವ್ ಮಾಡಾದ್ಮೇಲೆ ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ. ವಾಟ್ ಇಸ್ ದ ಫಾರ್ಮುಲಾ? RLVP, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಕರೆಕ್ಟಾ? ಇದೆ ಅಲ್ವಾ? P0 minus P divided by P0 is equals to WO2 into M1 divided by M2 into W1. This is the formula. Clear? ಈಗ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡು. P0 ವ್ಯಾಲ್ಯೂ ಕೊಟ್ಟವ್ರೆ 17.535 minus P divided by 17.535 is equals to W2 ಎಷ್ಟು ಕೊಟ್ಟವ್ರೆ? 25 into M1 ಮಾಲಿಕ್ಯುಲರ್ ವೇಟ್ ಆಫ್ ವಾಟರ್ 18. ಕ್ಲಿಯರಾ? ಡಿವೈಡ್ ಬೈ ಎಷ್ಟು ಬರುತ್ತೆ ಇದ್ರದ್ದು? M2 ಮಾಲಿಕ್ಯುಲರ್ ವೇಟ್ ಆಫ್ ಬೆನ್ಸಿನ್. ಬೆನ್ಸಿನ್ ಅಂದರೆ 12 6 ಪ್ಲಸ್ 6. ಕರೆಕ್ಟ್ ಅನಕನಮ್ಮ? $78. ಕರೆಕ್ಟ್ ಅಲ್ವಾ? 72 ಪ್ಲಸ್ 78 ಇಂಟು W1 ವೆಯ್ಟ್ ಆಫ್ ಸಾಲ್ವೆಂಟ್ 450 ಗ್ರಾಮ. ಎಸ್, 450 ಗ್ರಾಮ್. ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ನೋಡು. ಸಬ್ಸ್ಟಿಟ್ಯೂಷನ್ ಮಾಡು, ಸಿಂಪ್ಲಿಫಿಕೇಶನ್ ಮಾಡು, ಎಷ್ಟು ಬರುತ್ತೆ ನೋಡು ಫೈನಲ್ ಆನ್ಸರ್. If I 18 2 into W1. ಅದು ಬೆನ್ಸಿನ್ ಅಲ್ವಾ? C6H12O6 ಅಲ್ವೇನ್ರ? ಅದು 180 ಆಗುತ್ತೆ. ಇದು ಬೆನ್ಸಿನ್ ಅಲ್ಲ, ದಿಸ್ ಇಸ್ ನಾಟ್ ಬೆನ್ಸಿನ್. ನೋಡಲಿ, ಗ್ಲೂಕೋಸು. ಕರೆಕ್ಟಾ? ಗ್ಲೂಕೋಸ್ ಅಂದರೆ C6
H12O6 ಅಂದರೆ ನಮ್ಮ ಬೆನ್ಸಿನ್ ಅಲ್ಲ, ಇದು 180 ಆಗುತ್ತೆ ನೋಡಿ. ಇದ್ರದ್ದು ಮಾಲಿಕ್ಯುಲರ್ ವೇಟ್ 180. ಈಗ ಆನ್ಸರ್ ಎಷ್ಟು ಬರುತ್ತೆ? ಅದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆನ್ಸರ್ ನಿನಗೆ 17.63 ಬರುತ್ತೆ ಕಣ್ರಪ್ಪ. ಇದು ಫೈನಲ್ P is equal to 17.63 ಬರುತ್ತೆ. ದಿಸ್ ಇಸ್ ದ ಆನ್ಸರ್. The answer they have given in terms of millimeter mercury, answer also millimeter. The answer. ಇದು ಬೆನ್ಸಿನ್ ಅಲ್ಲ, ನಾನು ಬೆನ್ಸಿನ್ ಅಂತ ಅನ್ಕೊಂಡೆ ಕಣಮ್ಮ. ದಿಸ್ ಇಸ್ ಗ್ಲೂಕೋಸ್, C6H12O6. ದಿಸ್ ಇಸ್ ಗ್ಲೂಕೋಸ್. ಎಸ್ ಕಣಮ್ಮ. ದಿಸ್ ಈಸ್ ನೆಕ್ಸ್ಟ್ ಪ್ರಾಬ್ಲಮ್ ಕಣಮ್ಮ. ಇದು ನೀನೇ ಮಾಡು. ಇದೊಂದು ಹೇಳ್ಕೊಡ್ತೀನಿ. ಡಿಟರ್ಮೈನ್ ದ ಆಸ್ಮೋಟಿಕ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್. ಡಿಟರ್ಮೈನ್ ದ ಆಸ್ಮೋಟಿಕ್ ಪ್ರೆಷರ್ ಆಫ್ ಸೊಲ್ಯೂಷನ್. ಆಸ್ಮೋಟಿಕ್ ಪ್ರೆಷರ್ ಆಫ್ ಸೊಲ್ಯೂಷನ್ ಕಂಡಿಡಿಬೇಕು ಕಣಮ್ಮ. ಸೊಲ್ಯೂಷನ್ ಆಸ್ಮೋಟಿಕ್ ಪ್ರೆಷರ್ ಅಂದ್ರೆ ಏನು ಕಂಡಿಡಿಬೇಕು? ಪೈ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಯು ಶುಡ್ ಫೈಂಡ್ ಆಸ್ಮೋಟಿಕ್ ಪ್ರೆಷರ್ by dissolving 2.5 into 10 to the power of -2 gram of K2SO4 ನ ಡಿಸಾಲ್ವ್ ಮಾಡಿದ್ರೆ ಅಂದ್ರೆ W2 ಕೊಟ್ಟವ್ರೆ ಕನ್ನಮ್ಮ. W2 is equals to ಎಷ್ಟು ಕೊಟ್ಟವ್ರೆ? 2.5 into 10 to the power of -2 gram. ಕರೆಕ್ಟಾ ನೋಡು. ಡಿಟರ್ಮೈನ್ ದ ಆಸ್ಮೋಟಿಕ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್ 2.5 into 10 to the power of -2 gram of K2SO4. ಕ್ಲಿಯರಾ? ಎಸ್. W2 ಆಫ್ ಅಂದ್ರೆ weight ಆಫ್ ಸಲ್ಯೂಟ್ ಕೊಟ್ಟವ್ರೆ, ದಟ್ ಈಸ್ ಇನ್ 2 ಲೀಟರ್ ಆಫ್ ಸೊಲ್ಯೂಷನ್. ಅಂದ್ರೆ ವಾಲ್ಯೂಮ್ ಆಫ್ ವಾಟರ್ ದೇ ಹ್ಯಾವ್ ಗಿವೆನ್ 2 ಲೀಟರ್. ನೆಕ್ಸ್ಟ್ ಒನ್ ಅಟ್ 25 ಡಿಗ್ರಿ ಸೆಲ್ಸಿಯಸ್. ಇದು ಬೇಕು ಯಾಕಂದ್ರೆ ಆಸ್ಮೋಟಿಕ್ ಪ್ರೆಷರ್ ಅಲ್ವಾ, ಅಲ್ಲಿ ಟಿ ತಗೊಳ್ತೀವಿ, ಟೆಂಪರೇಚರ್ ತಗೊಳ್ತೀವಿ 25 ಡಿಗ್ರಿ ಸೆಲ್ಸಿಯಸ್. 25 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಸೆಲ್ಸಿಯಸ್ ಅಲ್ಲಿ ತಗೊಂಡಿಲ್ಲ, ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕು. 298 ಕೆಲ್ವಿನ್. ಕರೆಕ್ಟಾ? 298 ಕೆಲ್ವಿನ್ ಅಲ್ಲಿ. ಓಕೆ. ನೆಕ್ಸ್ಟ್ ಒನ್, ಅಸ್ಯೂಮಿಂಗ್ ದಟ್ ಇಟ್ ಈಸ್ ಕಂಪ್ಲೀಟ್ಲಿ ಡಿಸೋಸಿಯೇಟೆಡ್. ಕಂಪ್ಲೀಟ್ ಡಿಸೋಸಿಯೇಟ್ ಆಗುತ್ತೆ ಅಂದ್ರೆ ಕಂಪ್ಲೀಟ್ ಡಿಸೋಸಿಯೇಟ್ ಆಗುತ್ತೆ ಯಾರು? K2SO4. ದಟ್ ಈಸ್ K2SO4 ಕಂಪ್ಲೀಟ್ ಡಿಸೋಸಿಯೇಷನ್ ಆಗುತ್ತೆ. ಕಂಪ್ಲೀಟ್ ಡಿಸೋಸಿಯೇಷನ್ ಅಂದ್ರೆ ಏನಾಗುತ್ತೆ? 2K ಪ್ಲಸ್ SO4 -2 ಆಗುತ್ತೆ. 2K ಪ್ಲಸ್ SO4 -2 ಆಗುತ್ತೆ. ಕರೆಕ್ಟಾ? ಎಸ್. ಇರ್ಲಿ, ಆಮೇಲೆ ನೋಡೋಣ. ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮಾಲಿಕ್ಯುಲರ್ ವೇಟ್ ಆಫ್ K2SO4 ಕೊಟ್ಟಿದ್ದಾರೆ. ಕ್ಲಿಯರ್ ಆಕಂದಮ್ಮ. ಈಗ ವಾಟ್ ಇಸ್ ದ ಫಾರ್ಮುಲಾ? ಪೈ ಅಂದ್ರೆ ವಾಟ್ ಇಸ್ ದ ಫಾರ್ಮುಲಾ? ಆಸ್ಮೋಟಿಕ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು I ಇಂಟು ಮೊಲಾರಿಟಿ ಅಲ್ವಾ ಇದು? I ಇಂಟು ಮೊಲಾರಿಟಿ. ಕ್ಲಿಯರಾ? ಇಂಟು ವಾಟ್? I ಇಂಟು R ಇಂಟು ಟಿ ಅಲ್ವೇನ್ರ? I ಇಂಟು ಆರ್, C ಇಂಟು R ಇಂಟು ಟಿ. ಸಿ ಆಯ್ತು, R ಇಂಟು ಟಿ. ಕ್ಲಿಯರಾ? ಎಸ್. I ಏನು? I ಅಂದ್ರೆ ವ್ಯಾಂಟ್ ಆಫ್ ಫ್ಯಾಕ್ಟರ್. ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಂದ್ರೆ ಏನು? ಪಾರ್ಟಿಕಲ್ಸ್ ಡಿಸೋಸಿಯೇಟ್ ಆಫ್ಟರ್ ಡಿಸೋಸಿಯೇಷನ್ ಅಥವಾ ಅಸೋಸಿಯೇಷನ್ ಡಿವೈಡ್ ಬೈ ಬಿಫೋರ್ ಡಿಸೋಸಿಯೇಷನ್ ಅಥವಾ ಅಸೋಸಿಯೇಷನ್. I is equals to ಆಫ್ಟರ್ ಅಸೋಸಿಯೇಷನ್ ಅಥವಾ ಡಿಸೋಸಿಯೇಷನ್ ಡಿವೈಡ್ ಬೈ ಬಿಫೋರ್ ಅಸೋಸಿಯೇಷನ್ ಅಥವಾ ಡಿಸೋಸಿಯೇಷನ್. ಕ್ಲಿಯರಾ? ಆಫ್ಟರ್ ಅಸೋಸಿಯೇಷನ್ ಅಥವಾ ಡಿಸೋಸಿಯೇಷನ್ ಎಷ್ಟು ಬಂದಿದೆ? ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಡಿಸೋಸಿಯೇಷನ್ ಅಥವಾ ಅಸೋಸಿಯೇಷನ್. ಆಫ್ಟರ್ ಡಿಸೋಸಿಯೇಷನ್ 3, ಬಿಫೋರ್ 1 ಅಂದ್ರೆ 1 ಅಂದ್ರೆ 3 ಆಗುತ್ತೆ ಆನ್ಸರ್. I is equal to 3 ಇಂಟು ಮೊಲಾರಿಟಿ. ಮೊಲಾರಿಟಿ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ಕರೆಕ್ಟ್ ಅಲ್ವಾ ಕದಮ್ಮ? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂದ್ರೆ ಇಲ್ಲಿಗೆ ಇನ್ನಿನ ಸಬ್ಸ್ಟಿಟ್ಯೂಷನ್ ಮಾಡಕ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ನಂಬರ್ ಆಫ್ ಮೋಲ್ಸ್ ಯಾವುದು? K2SO4 ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಇಂಟು ಆರ್ ಅಂತಂದ್ರೆ 0.082 ಇಂಟು ಟಿ ಅಂತಂದ್ರೆ ಟೆಂಪರೇಚರ್. ಎಷ್ಟಪ್ಪ ಟೆಂಪರೇಚರ್? 298 ಕೆಲ್ವಿನ್. ಸೊ ಕನ್ನಮ್ಮ ಇನ್ನು ಉಳಿದಿದ್ದು ನೀನು ಮಾಡ್ತೀಯಾ? ನಂಬರ್ ಆಫ್ ಮೋಲ್ಸ್ ಆಫ್ K2SO4 ಅಂದ್ರೆ ಎಷ್ಟು? ನಂಬರ್ ಆಫ್ ಮೋಲ್ಸ್ ಆಫ್ K2SO4 ಎಲ್ಲಿ ಕೊಟ್ಟಿದ್ದಾರೆ? ನಂಬರ್ ಆಫ್ ಮೋಲ್ಸ್ ಆಫ್ K2SO4 18 ಗ್ರಾಮ್ ಡಿವೈಡ್ ಬೈ ಮಾಲಿಕ್ಯುಲರ್ ವೇಟ್ ಮಾಡಬೇಕಲ್ಲ, ಸಿಕ್ಕೋಗುತ್ತೆ. 2.5 ಇಂಟು 10 to the power of -2 ಡಿವೈಡ್ ಬೈ ವಾಟ್ ಇಸ್ ದ ಮಾಲಿಕ್ಯುಲರ್ ವೇಟ್? ವಾಟ್ ಇಸ್ ದ ಮಾಲಿಕ್ಯುಲರ್ ವೇಟ್ ಆಫ್ K2SO4? ಮಾಲಿಕ್ಯುಲರ್ ವೇಟ್ ಆಫ್ K2SO4 ಕದಮ್ಮ ಎಲ್ಲಿ ಕೊಟ್ಟಿದ್ದಾರೆ? 174. ಇದು ಮಾಡಿ ಎಷ್ಟು ಬರುತ್ತೆ? ಅಲ್ಲಿ ಸಿಕ್ಕೋಗುತ್ತೆ ನೋಡೋದು. 2.5 ಡಿವೈಡ್ ಬೈ 174 0.0143 into 0.
0.0143 into 0.0821 into 298 divided by volume of solution in liter. They ಕೊಟ್ಟಿದ್ದಾರೆ ಅವರು volume of solution in liter. Determine the osmotic pressure of solution prepared by dissolving 2.5 into 10 to the power of minus 2 gram of K2SO4 in 2 liter of water. They have given volume of water ಇಷ್ಟು ಕೊಟ್ಟವ್ರೆ. ವಾಲ್ಯೂಮ್ ಆಫ್ ವಾಟರ್ ಇಷ್ಟು ಕರೆಕ್ಟ್ ಅಲ್ವಾ ಕಂದಮ್ಮ? ಅಲ್ಲಿ ಬೇಕಿರೋದು ನಿನಗೆ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಬೇಕು. ಹೌ ಟು ಟೇಕ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್? ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಂತಂದ್ರೆ ಯು ವಿಲ್ ಗೆಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಸ್ ಈಕ್ವಲ್ಸ್ ಟು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಸ್ ಈಕ್ವಲ್ಸ್ ಟು ಸಾಲ್ವೆಂಟ್ ಪ್ಲಸ್ ಸಲ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಕರೆಕ್ಟ್? ವಾಲ್ಯೂಮ್ ಆಫ್ ವಾಟರ್ ಸಾಲ್ವೆಂಟ್ 2 ಲೀಟರ್ ಕೊಟ್ಟವ್ರೆ, ಪ್ಲಸ್ ವಾಲ್ಯೂಮ್ ಆಫ್ ಸಲ್ಯೂಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ number of moles of solution by volume of solution in liter, that is 170, that is gram per mole. 17 molecular weight of K2SO4 3 into 2 liter of water. Two point 0.0143 ಅಲ್ವಾ ಕಂದಮ್ಮ? solution in liter. Problem ಸರಿ ಇದೆಯಾ? Determine the osmotic pressure of a solution prepared by dissolving 2.5 into gram of K2SO in 2 liter water at 25 degrees Celsius. Correct? Assuming that it is completely dissociated, R is equals to, they have given the value molecular weight of adum kottavre. Yes. molecular weight of K2SO4. Okay ಕಂದಮ್ಮ. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಂತಂದ್ರೆ ಇಲ್ಲಿ ನೋಡು, ಸಲ್ಯೂಟು ಸಾಲ್ವೆಂಟ್ ಸೇರ್ ಸೊಲ್ಯೂಷನ್ ಆಗಿರುತ್ತಲ್ವಾ, ದಟ್ ಈಸ್ 174 ಮಾಲಿಕ್ಯುಲರ್ ವೇಟ್ ಆಫ್ ಇದು ಇಂಟು 2 3 ಇಂಟು 0.081 ಇಂಟು 298. ಈಗ ಎಷ್ಟು ಬರುತ್ತೆ ನೋಡಿ ಫೈನಲ್ ಆನ್ಸರ್? 3 ಇಂಟು 2.5 3 into 5 into 10 to the power of ಇದು ಮೊಲಾರಿಟಿ ಅಲ್ವಾ ಕಂದಮ್ಮ? ಮೊಲಾರಿಟಿ, ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ K2SO4 divided by ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಕರೆಕ್ಟ್ ಅಲ್ವಾ? ಓಕೆ ವೆಯ್ಟ್ ಕಂದಮ್ಮ ಇದನ್ನ ಮೊಲಾರಿಟಿ ಅಲ್ವಾ ಇದು? ಸೊ ದಟ್ ಈಸ್ ಎಷ್ಟಪ್ಪ ಅದು? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್, ನಂಬರ್ ಆಫ್ ಮೋಲ್ಸ್ ಆಫ್ K2SO4 ಎಷ್ಟಪ್ಪ? ನಂಬರ್ ಆಫ್ ಮೋಲ್ಸ್ ಆಫ್ K2SO4 2.5
2.5 into 10 to the power of minus 2 divided by 174 into 2. ಈಗ ಬರುತ್ತೆ ನೋಡ್ಕೊಂಡು ನಮ್ಮ ಆನ್ಸರ್. ಎಸ್ ನಂಬರ್ ಆಫ್ ಮಾಲ್ಸ್ ಅಂದರೆ ಅದಕ್ಕೂ ವೆಯ್ಟು ಡಿವೈಡ್ ಬೈ ಇದನ್ನು ಫಸ್ಟ್ ಕಂಡಿಬೇಕಲ್ವಾ ನಮ್ಮ ನಂಬರ್ ಆಫ್ ಮಾಲ್ಸ್ ಆಫ್ ಸಲ್ಯೂಟ್. ನಂಬರ್ ಆಫ್ ಮಾಲ್ಸ್ ಆಫ್ ಸಲ್ಯೂಟ್ ಅಂದರೆ ವೆಯ್ಟ್ ಇನ್ ಗ್ರಾಮ್ ಡಿವೈಡ್ ಬೈ ಮಾಲಿಕ್ಯುಲರ್ ವೆಯ್ಟ್ ಇಂಟು ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಲೀಟರ್ 2 ಲೀಟರ್. ಎಷ್ಟು ಬರುತ್ತೆ ನೋಡು ಫೈನಲ್ ಆನ್ಸರ್ ಕನ್ನಮ್ಮ. ಫೈನಲ್ ಆನ್ಸರ್ ಕನ್ನಮ್ಮ ಇದಕ್ಕೆ 5.27 ಬರಬೇಕು. 5.27 ಇಂಟು 10 to the power of -3 ಬರಬೇಕು. ಇನ್ ಟರ್ಮ್ಸ್ ಆಫ್ ಯಾವ್ದ್ರಲ್ಲಿ ಕೊಟ್ಟವ್ರೆ ATM. ಕ್ಲಿಯರಾ? ಯಾವ್ದಪ್ಪ ಇದು? ಪೈ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ಕೋಣ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಮಿಸ್ ಆಗಿದೆ ಏನಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಇದು ಮೊಲಾರಿಟಿ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಲೀಟರ್ ಅಲ್ವಾ. ನಾನು ಡೈರೆಕ್ಟ್ ಆಗಿ ಇದನ್ನ ಹಾಕೊಂಡಿದ್ದೆ. ನಂಬರ್ ಆಫ್ ಮೋಲ್ಸ್ ಆಫ್ K2SO4 ಅಂದ್ರೆ ಇದು ವೆಯ್ಟ್ ಡಿವೈಡ್ ಬೈ ಮಾಲಿಕ್ಯುಲರ್ ವೆಯ್ಟ್ ಅಲ್ವಾ. 2.5 ಇಂಟು 10 to the power of -2 ಡಿವೈಡ್ ಬೈ 174. ವಾಲ್ಯೂಮ್ ಆಫ್ ಸೊಲ್ಯೂಷನ್ 2 ಲೀಟರ್ ಕೊಟ್ಟವ್ರೆ. ನೆಕ್ಸ್ಟ್ ಒನ್ ಲಾಸ್ಟ್ ಪ್ರಾಬ್ಲಮ್ ಕದಮ್ಮ. ಇದನ್ನ ನೀನೇ ಕಂಪ್ಲೀಟ್ ಸಿಂಪ್ಲಿಫೈ ಮಾಡ್ಕೊಡ್ತೀನಿ, ಆನ್ಸರ್ ನೀನು ಹೇಳಬೇಕು. 45 ಗ್ರಾಮ್ ಆಫ್ ಇಥಿಲಿನ್ ಗ್ಲೈಕಾಲ್ ಕದಮ್ಮ. 45 ಗ್ರಾಮ್ ಆಫ್ ಇಥಿಲಿನ್ ಗ್ಲೈಕಾಲ್ ಇಸ್ ಮಿಕ್ಸ್ಡ್ ವಿತ್ 600 ಗ್ರಾಮ್ ಆಫ್ ವಾಟರ್. ಕ್ಯಾಲ್ಕುಲೇಟ್ ದ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್, ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್, ಆಮೇಲೆ ಗಿವನ್ KF ವ್ಯಾಲ್ಯೂ ಕೊಟ್ಟವ್ರು. ಏನೇನು ಕೊಟ್ಟವ್ರು ಕದಮ್ಮ? 45 ಗ್ರಾಮ್ ಆಫ್ ಇಥಿಲಿನ್ ಗ್ಲೈಕಾಲ್. 45 ಗ್ರಾಮ್ ಆಫ್ ಇಥಿಲಿನ್ ಗ್ಲೈಕಾಲ್ ಅಂದ್ರೆ ಏನು? 45 ಗ್ರಾಮ್ ಆಫ್ ಇಥಿಲಿನ್ ಗ್ಲೈಕಾಲ್ ಅಂದ್ರೆ WO2 ದೇ ಹ್ಯಾವ್ ಗಿವನ್. ಕರೆಕ್ಟಾ? ಸೊಲ್ಯೂಷನ್ ಕದಮ್ಮ WO2 ದೇ ಹ್ಯಾವ್ ಗಿವನ್. WO2 is equals to 45 ಗ್ರಾಮ್. ಕರೆಕ್ಟಾ? ಇಥಿಲಿನ್ ಗ್ಲೈಕಾಲ್ is mixed with 600 ಗ್ರಾಮ್ ಆಫ್ ವಾಟರ್. WO1 is equal to 600 ಗ್ರಾಮ್ ಆಫ್ ವಾಟರ್. ಕ್ಯಾಲ್ಕುಲೇಟ್ ವಾಟ್? ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್. ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಅಂದ್ರೆ ಡೆಲ್ಟಾ TF you should calculate. Delta TF is freezing point depression. Depression in freezing point delta TF ಕಂಡಿಬೇಕು. The freezing point of solution ಅಂದ್ರೆ TF you should find. TF is equal to question mark. ಆಮೇಲೆ KF ವ್ಯಾಲ್ಯೂ ಕೊಟ್ಟವ್ರೆ. they have given KF ವ್ಯಾಲ್ಯೂ ಎಷ್ಟಪ್ಪ? KF of water that is 1.86 kilo kg per mole. Yes, they have given this. Okay. Delta TF, what is the formula? ಎರಡು ಫಾರ್ಮುಲಾ ಬರುತ್ತಲ್ವಾ? Delta TF is equals to T0F minus TF. ಕರೆಕ್ಟಾ? ಇದೊಂದು ಫಾರ್ಮುಲಾ. ಇನ್ನೊಂದು Delta TF is equals to 1000 into KF into WO2 divided by M2 into W1. ಕನ್ನಡ ಏನು ಉಳಿದಿದೆಲ್ಲ ನೀನು ಮಾಡು. ಎಲ್ಲ ವ್ಯಾಲ್ಯೂ ಇಲ್ಲೇ ಇದೆ. ಸಬ್ಸ್ಟಿಟ್ಯೂಷನ್ ಮಾಡು. ಮಾಲಿಕ್ಯುಲರ್ ವೇಟ್ ಕಂಡಿಡ್ಕ. ಮಾಲಿಕ್ಯುಲರ್ ವೇಟ್ ಕಂಡ್ಕೊಂಡು ಸಬ್ಸ್ಟಿಟ್ಯೂಷನ್ ಮಾಡು. ಯು ವಿಲ್ ಗೆಟ್ ದ ಆನ್ಸರ್. ಆನ್ಸರ್ ನಾನು ಹೇಳ್ತೀನಿ ಎಷ್ಟು ಬರ್ಬೇಕಂತ. ಆನ್ಸರ್ ಅದಕ್ಕೆ ಫೈನಲ್ ಆನ್ಸರ್ ಕನ್ನಮ್ಮ ಡೆಲ್ಟಾ TF 2.5 ಬರುತ್ತೆ. ಇದಕ್ಕೆ 2.5 ಬರುತ್ತೆ ಡೆಲ್ಟಾ TF ಕನ್ನಮ್ಮ. TF ಕಂಡಿಬೇಕಲ್ಲ. TF 270 ಬರುತ್ತೆ. 270.9 ಕೆಲ್ವಿನ್ ಬರುತ್ತೆ. ಇದು ಡೆಲ್ಟಾ TF, ದಿಸ್ ಇಸ್ TF. ಆನ್ಸರ್ ಇಷ್ಟು ಬರುತ್ತೆ. ಅದನ್ನ ಮಾಡ್ಕ. ಓಕೆ ಕನ್ನಮ್ಮ, ಇಲ್ಲಿಗೆ ಸೊಲ್ಯೂಷನ್ಸ್ ಚಾಪ್ಟರ್ದು ಎಲ್ಲ ಥರದ ಪ್ರಾಬ್ಲಮ್ಸು ಮಾಡಿಸಿದ್ದೀನಿ. ಅಂದರೆ ಈ ಚಾಪ್ಟರ್ ಏನೇನು ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ, ಯಾವ್ಯಾವ ಫಾರ್ಮುಲಾ ಮೇಲೆ ಎಲ್ಲ ಪ್ರಾಬ್ಲಮ್ಸು ಕವರ್ ಆಗಿದೆ. ಕ್ಲಿಯರ್ ಕನ್ನಮ್ಮ? ಎಸ್, ನೆಕ್ಸ್ಟ್ ಚಾಪ್ಟ್ರು ವಿ ವಿಲ್ ಸಿ ಯಾವುದು ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ವಿ ವಿಲ್ ಸಿ. ಕ್ಲಿಯರ್ ಕನ್ನಮ್ಮ? ನೀವು ನ್ಯೂಮೆರಿಕಲ್ಸ್ ಅಂತ ಕೇಳ್ತಾ ಇದ್ರಿ. ನ್ಯೂಮೆರಿಕಲ್ಸ್ ಮಾಡೋಣ. ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಸ್ಟಾರ್ಟ್ ಮಾಡೋಣ, ಅಥವಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವ್ದಾರ ಮಾಡೋಣ, ಅಥವಾ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವ್ದಾರ ನೋಡೋಣ ಯಾವುದು ಮಾಡಬೇಕು. ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಡಿ ಅಲ್ಲಿ ಒಂದು ಚಾಪ್ಟರ್ ಮುಗಿದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಂಪ್ಲೀಟ್ ಪಾರ್ಟ್ ಡಿಗೆ ಸಂಬಂಧಪಟ್ಟಂಗೆ ಮುಗಿದೋಗ್ಬಿಡುತ್ತೆ. ನೋಡೋಣ ಅದನ್ನ ಮಾಡೋದು, ಅಥವಾ ಆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಂದು D&F ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ ಯಾವ್ದಾರ ಒಂದು ಮಾಡೋದು, ಅಥವಾ ಇನ್ನೊಂದು ಯಾವ್ದಾರ ಫಿಸಿಕಲ್ ಕೆಮಿಸ್ಟ್ರಿ ತಗೊಂಡು ಮಾಡೋದು. ಐ ವಿಲ್ ಥಿಂಕ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.